ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ PC ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ 2024ರ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ 25/2/2024ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ PC ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಪತ್ರಿಕೆ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡಲ್ಲೂ ಸಹ ಇರ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ಕನ್ನಡ ಬೇಕಂದ್ರೆ ಕನ್ನಡ, ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಸಹ ನೋಡ್ಕೊಳ್ಬಹುದು. ಎರಡು ಲ್ಯಾಂಗ್ವೇಜಲ್ಲಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ನಿಮಗೆ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು, ಯಾವ ಒಂದು ರೇಂಜಲ್ಲಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಕೇಳಿದ್ದಾರೆ, ಆ್ಯಂಡ್ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ ಅಂತಕ್ಕಂಥ ನೋಡ್ತಾ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಯಾವ ಆ್ಯಾವ್ರೇಜಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಸೊ ಅದು ಹೈ ಲೆವೆಲ್ ಇದೆಯಾ ಅಥವಾ ಲೋ ಲೆವೆಲ್ ಅಥವಾ ಈಸಿ ಆಗಿದೆಯಾ ಕ್ವಶನ್ಸ್ಗಳು, ಆ್ಯಂಡ್ ಇನ್ನು ಕ್ವಶನ್ ಯಾವ ರೀತಿ ಒಳ ಹೊಕ್ಕು ಕ್ವಶನ್ಸ್ಗಳ ಕೇಳಿದರೆ ಎಲ್ಲಿ ತನಕ ಕೇಳಿದ್ದಾರೆ ಅಂತಕ್ಕಂಥದ್ದು ಸಹ ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ ಈಸಿ ಕ್ವಶನ್ ಅಂತ ಹೇಳಿದ್ರೆ ಮೇಲೆ ಒಂದೊಂದು ಆನ್ಸರ್ ನೋಡ್ತಾ ಹೋಗ್ತೀವಿ. ಸೊ ಡೀಪಾಗಿ ಕ್ವಶನ್ಸ್ಗಳು ಅಂತ ಹೇಳಿದ್ರೆ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ 2-3 ಹೇಳಿಕೆಗಳನ್ನ ಕೊಟ್ಟು ಸರಿಯಾದ ಹೇಳಿಕೆನ ಆರಿಸಿ ಅಂತ ಕೊಡಬಹುದು, ಅಥವಾ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಸರಿಯಾಗಿದೆ ಅಂತ ನಾನು ಕೇಳ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ, ಸೊ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದಾಗ ನಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ, ಯಾವ ರೇಂಜಲ್ಲಿ ನಾವು ಸ್ಟಡಿಯನ್ನು ಮಾಡಬೇಕು ಅಂತಕ್ಕಂಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ ಮೋರೆವರ್ ನಮಗೆ ಒಂದು ಕ್ವಶನ್ ಪೇಪರ್ನ ಬಿಡಿಸ್ತೀವಿ ಅಂತ ಹೇಳಿದಾಗ, ಸೊ ನಾವು ಎಷ್ಟು ಸ್ಕೋರನ್ನು ಮಾಡಿದ್ದೀವಿ ಅನ್ನೋದು ನಮ್ಮ ಒಂದು ಟ್ಯಾಲೆಂಟ್ನು ಸಹ ಅದು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋದರೆ ನೀವು, ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸ್ತಿದ್ದರು. ಸೊ ಆಪ್ಷನ್ ಬಿ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಕ್ಕಂಥದ್ದು. ಆಪ್ಷನ್ ಸಿ, ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿಯನ್ನು ಮುನ್ನಡೆಸ್ತಕ್ಕಂಥದ್ದು ಆಗಿತ್ತು. ಆಪ್ಷನ್ ಡಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಸಹಾಯವನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಉಷಾ ಮೆಹ್ತಾರವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ರು ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋದಾಗ ಉಷಾ ಮೆಹ್ತಾ ಅಂತಕ್ಕಂಥವ್ರು ಏನಿದಾರೋ, ಸೊ ಇವರು ಗಾಂಧಿವಾದಿ ಆಗಿರ್ತಾರೆ. ಸೊ ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಏನು ನಡೆಯಿತು ಕ್ವಿಟ್ ಇಂಡಿಯಾ ಚಳವಳಿ. ಸೊ ಆ ಒಂದು ಟೈಮಲ್ಲಿ, ಆ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ಕಾಂಗ್ರೆಸ್ನ ರಹಸ್ಯ ರೇಡಿಯೋ ಅಥವಾ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಭೂಗತ ರೇಡಿಯೋ ಕೇಂದ್ರವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇವರ ಒಂದು ಪ್ರಮುಖ ಅಲ್ಲಿ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಇಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋ ಅಥವಾ ಭೂಗತ ರೇಡಿಯೋ ಕೇಂದ್ರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಉಷಾ ಮೆಹ್ತಾ ಆಗಿರ್ತಾರೆ. ಯಾವಾಗ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಯಾವ್ದು ತಗೊಳ್ತೀವಿ? ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಕೆಳಗಿನಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು ಅಂತ ಕೇಳಿದರೆ, ಆಪ್ಷನ್ ವಿನಾಯಕ ದಾಮೋದರ್ ಸಾವರ್ಕರ್, ಆಪ್ಷನ್ ಬಿ ಕೈಲಾಸ್ ನಾಥ್ ಖಡ್ಸೆ, ಆಪ್ಷನ್ ಸಿ ಸುಚೇತಾ ಕೃಪಲಾನಿ, ಆಪ್ಷನ್ ಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ. ನೋಡಿ, ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಏನು ಹೇಳ್ತೀವೋ, INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ರ ನೋಡ್ತಾ ಹೋದಾಗ ಸ್ನೇಹಿತರೆ ಏನಾಗುತ್ತೆ, ಇಲ್ಲಿ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು INA ಸೇನೆ ಏನಿತ್ತು, ಸೊ ಅದರ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ, ದೇಶದ್ರೋಹ ಆರೋಪಗಳನ್ನ ಹೊರಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಆ ಒಂದು ಹೊರಿಸಿದಂಥ ಒಂದು ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅದರ ಜೊತೆಗೆ ಈ ಒಂದು ತೇಜ್ ಬಹದ್ದೂರ್ ಶಪೂರ್ ಅಂತಕ್ಕಂಥ ಇರ್ತಾರೆ, ಆ್ಯಂಡ್ ಅಸಾಫ್ ಅಲಿ, ಸೊ ಅವರು ಸಹ ಇರ್ತಾರೆ. ಓಕೆ, ಅಸಾಫ್ ಅಲಿ, ಸೊ ಇವರ ಜೊತೆಗೆ ಈ ಒಂದು ಏನು ಕೈಲಾಶ್ ನಾಥ್ ಖಡ್ಸೆ ಅಂತಕ್ಕಂಥ ಇರ್ತಾರೋ, ಸೊ ಇವರು ವಕೀಲರಾಗಿ ಆ ಒಂದು ಟೈಮಲ್ಲಿ ವಕೀಲರಾಗಿ ವಿಚಾರಣೆಯಲ್ಲಿ ತೊಡಗ್ತಾ ಹೋಗ್ತಾರೆ ಸ್ನೇಹಿತರೆ. ತೊಡಗಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷ್ ಸರ್ಕಾರ INA ಮೇಲೆ ಹೊರಿಸಿದಂಥ ಆರೋಪಗಳನ್ನು, ದೇಶದ್ರೋಹಗಳನ್ನು ದೂರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಕೈಲಾಶ್ ನಾಥ್ ಖಡ್ಸೆ ಅವರು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಕೈಲಾಶ್ ನಾಥ್ ಖಡ್ಸೆ. ಸೊ ಒಬ್ಬ ವಕೀಲರಾಗಿ ವಿಚಾರಣೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ? ಬಹಿಷ್ಕೃತ ಹಿತಕರಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಹೋದಾಗ ನಮಗೆ ಗೊತ್ತಿರುವ ಹಾಗೆ ಇವು ಸಂಸ್ಥೆಗಳಲ್ಲ, ಅನ್ನೋದಕ್ಕಿಂತ ಹೆಚ್ಚಾಗಿದ್ದು ಪಾರ್ಟಿಗಳಾಗಿರುತ್ತೆ.
ಪಾರ್ಟಿಗಳಂತ ಏನು ಹೇಳ್ತೀವೋ ಸೊ ಪಾರ್ಟಿಗಳನ್ನು ಕಟ್ಟಿರ್ತಕ್ಕಂಥದ್ದು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ಭೀಮ್ರಾವ್ ಅಂಬೇಡ್ಕರ್ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಯಾವುದಾದಂತ ನೋಡ್ತಾ ಹೋದಾಗ ಇಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು 1936ರಲ್ಲಿ ಕಟ್ತಾ ಹೋಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಬಹಿಷ್ಕೃತ ಹಿತಕರಣ ಸಭೆ. ಸೊ ನಮಗೆ 2 ಆನ್ಸರ್ ಗೊತ್ತಾದರೆ ಸಾಕು, ಇವುಗಳಲ್ಲಿ ಎಲ್ಲವೂ ನಾವು ಆನ್ಸರ್ನ ತೊಗೊಳ್ಬಹುದಾಗಿರುತ್ತೆ. ಯಾಕಂದರೆ ಸೊ ಕೊಟ್ಟಿರ್ತಕ್ಕಂಥ 3 ಆನ್ಸರಲ್ಲಿ 2 ಆನ್ಸರ್ ಅವ್ರು ಕಟ್ಟಿದ್ದಾರೆ ಅಂತ ಆದರೆ 3ನೇ ಸಹ ಅವ್ರದ್ದೇ ಆಗಿರುತ್ತೆ. ಯಾಕಂದರೆ ಇವುಗಳಲ್ಲಿ ಎಲ್ಲವೂ ನಾವು ತೊಗೊಳ್ತಾ ಹೋಗ್ತೀವಿ ಆನ್ಸರ್ನ ಸ್ನೇಹಿತರೆ. ಓಕೆ, ಸೊ ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕರಣ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಸೊ ಈ ರೀತಿ ಪಾರ್ಟಿಗಳನ್ನು ಕಟ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು ಅಂತ ಕೊಟ್ಟಿದ್ದಾರೆ ನೋಡಿ. 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಸೈಂಟ್ ಜಾನ್ ಟ್ಯಾಕ್ರೆ, ಸ್ಟೀವನ್ಸನ್, ಚಾಪ್ಲಿನ್, ವಾಲ್ಟರ್ ಇಲಿಯನ್ಸ್ ಅಂತ ಕೊಟ್ಟವ್ರೆ. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೈಂಟ್ ಜಾನ್ ಟ್ಯಾಕ್ರೆ. ಸೊ ತುಂಬ ಸಲ ಈ ಒಂದು ಕ್ವೆಶನ್ಸ್ ರಿಪೀಟ್ ಆಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಹೋಗಿ, ಸೈಂಟ್ ಜಾನ್ ಟ್ಯಾಕ್ರೆ ಅವರನ್ನು ಕೊಂತಕ್ಕಂಥದ್ದು ಆಗುತ್ತೆ. ಇವರೊಬ್ಬರು ಬ್ರಿಟಿಷ್ ಕಲೆಕ್ಟರ್ ಆಗಿರ್ತಾರೆ ಆ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ನೋಡಿ, ಕೆಳಗಿನವರುಗಳಲ್ಲಿ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಸೊ ಡೈರೆಕ್ಟ್ ಕ್ವೆಶನ್ ಸ್ನೇಹಿತರೆ, ಡೈರೆಕ್ಟ್ ಆ್ಯಂಡ್ ಈಸಿ ಕ್ವೆಶನ್ ಆಗಿರುತ್ತೆ ನೋಡಿ. ಇದು ಡೈರೆಕ್ಟ್ ಕ್ವೆಶನ್, ಈಸಿ ಕ್ವೆಶನ್ ಏನೇ. ಸೊ ಕೆಳಗಿನಲ್ಲಿ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ರಂಗನಾಥ್ ದಿವಾಕರ್, NS ಹರ್ಡಿಕರ್, ನಿಟ್ಟೂರ್ ಶ್ರೀನಿವಾಸ ರಾವ್, ಗಂಗಾಧರ್ ರಾವ್, ಬಾಲಕೃಷ್ಣ ದೇಶಪಾಂಡೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ ಅವರನ್ನು ಸೊ ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯಲಾಗುತ್ತಿತ್ತು. ಆ್ಯಂಡ್ ನೆಕ್ಸ್ಟು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ನೋಡಿ ಕ್ವಶನ್ ಯಾವ ರೀತಿ ಇದೆ ಸ್ನೇಹಿತರೆ, ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥ ಹೆಸರು ಕೇಳಿರ್ತಕ್ಕಂಥ ಒಂದು ಕಡೆ ಆದರೆ ಸೊ ಅವರು ಹುಟ್ಟಿರ್ತಕ್ಕಂಥ ತಾಲೂಕನ್ನು ಕೇಳಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸ್ವಲ್ಪ ಕ್ವೆಶನ್ಸ್ಗಳನ್ನ ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಂತ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಧಾರವಾಡ, ಚಿತ್ರದುರ್ಗ, ಹಾವೇರಿ, ಶಿಗ್ಗಾಂವ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಎಸ್ ಆಪ್ಷನ್ ಡಿ ಶಿಗ್ಗಾಂವ್ ಆಗಿರುತ್ತದೆ. ಇನ್ನು ಈ ಒಂದು ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಂತೇಳಿ ಶಿಗ್ಗಾಂವ್ ಆಯಿತು ಸ್ನೇಹಿತರೆ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಶಿಗ್ಗಾಂವ್ ಅಂತಕ್ಕಂಥದ್ದು ಬಳ್ಳಾರಿಯಲ್ಲಿ ಬರ್ತಕ್ಕಂಥದ್ದಲ್ಲ, ಹಾವೇರಿ ಡಿಸ್ಟಿಕಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾವೇರಿ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಒಂದು ಶಿಗ್ಗಾಂವ್ ತಾಲೂಕಿನಲ್ಲಿ ಈ ಒಂದು ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಇರತಕ್ಕಂಥದ್ದು ಆಗಿರುತ್ತೆ ಜನಿಸಿದ್ದು. ಸೊ ಅವರು ಬಳ್ಳಾರಿ ಅಂದ ತಕ್ಷಣ ಅದು ಬಳ್ಳಾರಿ ಡಿಸ್ಟಿಕ್ ಅಲ್ಲ, ಹಾವೇರಿ ಡಿಸ್ಟಿಕ್ ಆಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ತಾಲೂಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಧಾರವಾಡ, ಚಿತ್ರದುರ್ಗ, ಹಾವೇರಿ. ಸೊ ಇದೆಲ್ಲ ಡಿಸ್ಟಿಕಲ್ಲಿ ಬರ್ತಕ್ಕಂಥದ್ದು, ಜಿಲ್ಲೆಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಶಿಗ್ಗಾಂವ್ ಒಂದು ತಾಲೂಕು ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಸರಣಿಯನ್ನು ನೋಡಿ 31, 29, 24, 22, 17 ಮುಂದುವರೆದಂಥ ಒಂದು ಮುಂದೆ ಯಾವ ಸಂಖ್ಯೆ ಬರಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 31ರಲ್ಲಿ 29ನ ಲೆಸ್ ಮಾಡಿದ್ರೆ ನಮಗೆ 2 ಸಿಗುತ್ತೆ, ಅರ್ಥ ಆಯ್ತಲ್ವಾ. ಸೊ 29 4ನ ಲೆಸ್ ಮಾಡಿದ್ರೆ 5 ಬರುತ್ತೆ, 24ರಲ್ಲಿ 22 ಲೆಸ್ ಮಾಡಿದ್ರೆ 2, 22ರಲ್ಲಿ 17 ಲೆಸ್ ಮಾಡಿದ್ರೆ 5 ಬರುತ್ತೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಸೊ ಲೆಸ್ ಮಾಡ್ತಕ್ಕಂಥದ್ದು ಸೊ 2 ಲೆಸ್ ಮಾಡಬೇಕು, 17ರಲ್ಲಿ 2 ಲೆಸ್ ಮಾಡಿದ್ರೆ 15 ಬರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ ಎ 15 ಆಗಿರುತ್ತೆ. ನೆಕ್ಸ್ಟ್ ಈ ಚೆಲ್ಲುಮರದ ಚಳುವಳಿಯ ಟೋಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದಂತ ಕೇಳಿದ್ರೆ, ಅಂದರೆ ಈ ಚೆಲ್ಲುಮರದ ಚಳುವಳಿ ಅಥವಾ ಈ ಒಂದು ಟಾಡಿ ಟ್ರೀ ಮೂವ್ಮೆಂಟ್ ಅಂತಕ್ಕಂಥದ್ದು ಎಲ್ಲಿ ನಡೀತು ಅಂತಕ್ಕಂಥ ನೋಡೋದಾದ್ರೆ ಸ್ನೇಹಿತರೆ ಅಣ್ಣಗೆರೆ ಧಾರವಾಡ, ಈಸೂರು ಶಿವಮೊಗ್ಗ, ತುರುವನೂರು ಚಿತ್ರದುರ್ಗ, ಯಡಿಯೂರು ತುಮಕೂರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುರುವನೂರು ಚಿತ್ರದುರ್ಗದಲ್ಲಿ ನಡೀತಕ್ಕಂಥದ್ದು ಈ ಒಂದು ಈ ಚೆಲ್ಲುಮರದ ಚಳುವಳಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಾಂಧೀಜಿಯವರು ಇದು ಪ್ರಮುಖವಾಗಿ ನೋಡ್ತಾ ಹೋದಾಗ ಸೊ ಏನಾಗುತ್ತೆ 1939ರಲ್ಲಿ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಒಂದು ಮದ್ಯವನ್ನು ನಿಷೇಧವನ್ನು ಮಾಡಬೇಕು ಅನ್ನೋದು ಒಂದು ಕರೆಯನ್ನು ಕೊಡ್ತಾರೆ ಮದ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಮದ್ಯ ನಿಷೇಧಕ್ಕೆ ಕರೆಯನ್ನು ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಮಹಿಳೆಯರು ಆ ಒಂದು ಕರೆಗೆ ಸ್ಪಂದಿಸಿ ಆ ಒಂದು ಸೇಂದಿ ಮರಗಳಂತ ಬರುತ್ತಲ್ವಾ, ಸೊ ಸೇಂದಿ ಮರಗಳನ್ನು ಹೆಂಗಸರುಗಳು ಅಥವಾ ಮಹಿಳೆಯರು ಅದನ್ನೆಲ್ಲ ಕಡಿಯಲು ಮುಂದಾಗ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಅದು ಈ ಚೆಲ್ಲುಮರ ಚಳುವಳಿ ಅಂತ ಹೇಳ್ತೀವಿ. ಇದರ ಒಂದು ನೇತೃತ್ವವನ್ನು ವಹಿಸಿದವರು ಎಸ್ ನಿಜಲಿಂಗಪ್ಪ.
ಎಸ್ ನಿಜಲಿಂಗಪ್ಪ. ಆ್ಯಂಡ್ ಇದು ಯಾವಾಗ ನಡೆಯುತ್ತೆ ಅಂದರೆ 1939 ಅಂತ ಹೇಳಿದ್ನಲ್ಲ, ಸೊ ಇದು ಬ್ರಿಟಿಷರ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ. ಸೊ ಬ್ರಿಟಿಷರು ಮಾಡ್ತಕ್ಕಂಥ ಒಂದು ಕೆಲಸ, ಸೊ ಅದನ್ನು ತಡೆಯೋದಕ್ಕೋಸ್ಕರ ಈ ಒಂದು ಏನು ಮಹಾತ್ಮ ಗಾಂಧೀಜಿಯವರು ಮದ್ಯ ನಿಷೇಧಕ್ಕೆ ಕರೆಯನ್ನು ಕೊಡ್ತಾರೆ. ಸೊ ಆವಾಗ ನಡೀತಕ್ಕಂಥ ಒಂದು, ಬಟ್ ಇದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾ ಎಸ್ ನಿಜಲಿಂಗಪ್ಪನವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರಂತ ಕೇಳಿದರೆ ಲಾರ್ಡ್ ಲಿಟ್ಟನ್, ಲಾರ್ಡ್ ಡಫರಿನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್. ನೋಡಿ ಸ್ನೇಹಿತರೆ, ಒಂದು ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದು. ಅರ್ಥ ಮಾಡ್ಕೊಳ್ತಾ ಹೋಗಿ. ಯಾಕೆ ಅಂದರೆ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್ ಆಗ್ತಾರೆ. ಲಾರ್ಡ್ ರಿಪ್ಪನ್ನು ಯಾವಾಗ ಅಧಿಕಾರಕ್ಕೆ ಬರ್ತಾನೆ 1880ರಿಂದ 84ಕ್ಕೆ ಬರ್ತಾರೆ. ನೀವು ಅಂದ್ಕೊಳ್ಬೋದು 1878 ಇದೆ ಅಂತ. ಸೊ ಇದೇನಾಗಿದೆ 1878ರ ಒಂದು ಕಾಯಿದೆ. ಅರ್ಥ ಆಯ್ತಲ್ವಾ? ಸೊ ಇದೊಂದು ಕಾಯಿದೆ 1878ರಲ್ಲಿ ರದ್ದು ಮಾಡ್ತಕ್ಕಂಥದ್ದಲ್ಲ, 1878ರ ಕಾಯ್ದೆಯನ್ನು ರದ್ದುಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಸೊ ಆನ್ಸರ್ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್ ರವರು ಆಗಿರ್ತಾರೆ. ಸೊ ಓಕೆ, ಸೊ ಇವ್ರು ಇನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ 1880ರಿಂದ 84ರಲ್ಲಿ ಅಧಿಕಾರವಾಗಿ ಅಥವಾ ವೈಸ್ರಾಯ್ ಆಗಿ ಅಧಿಕಾರವನ್ನು ತಗೊಳ್ತಾ ಹೋಗ್ತಾರೆ. ಆ್ಯಂಡ್ ಭಾರತದಲ್ಲಿ ಇವ್ರನ್ನ ಸ್ಥಳೀಯ ಸ್ವ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸ್ಥಳೀಯ ಸ್ವ ಸರಕಾರದ ಪಿತಾಮಹ. ಓಕೆ, ಸೊ ಯಾರನ್ನ ಲಾರ್ಡ್ ರಿಪ್ಪನ್ ರವರನ್ನ ಕರಿತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ, ಸ್ಥಳೀಯ ಸ್ವ ಆಡಳಿತವನ್ನು ಜಾರಿಗೆ ತರ್ತಾರೆ. ಸ್ಥಳೀಯ ಸ್ವ ಆಡಳಿತವನ್ನು ಜಾರಿಗೆ ತರ್ತಾರೆ. ಅದರ ಜೊತೆಗೆ ಮೊದಲ ಕಾರ್ಖಾನೆ ಕಾಯ್ದೆ ಅಂತ ಏನು ಹೇಳಿದ್ರೆ ಗೊತ್ತಾ ಸ್ನೇಹಿತರೆ, ಈ ಒಂದು ಬಾಲ ಕಾರ್ಮಿಕರಂತ ಏನಿರ್ತಾರೋ ಮಕ್ಕಳುಗಳನ್ನ ಈ ಒಂದು ದುಡಿಯೋದ್ರಿಂದ ಹೊರತು ಮಾಡ್ತಕ್ಕಂಥದ್ದು. ಸೊ ಅದನ್ನು 1881ರಲ್ಲಿ ಜಾರಿಗೆ ತರ್ತಾರೆ, ಮೊದಲ ಕಾರ್ಖಾನೆ ಕಾಯ್ದೆ. ಅದರ ಜೊತೆಗೆ ಹಂಟರ್ ಆಯೋಗ 1882ರಲ್ಲಿ ಹಂಟರ್ ಆಯೋಗ ಜಾರಿಗೆ ತರ್ತಾರೆ. ಅದಾದ ನಂತರ ಸೊ ಹೇಳಿದ್ನಲ್ಲ ಈ ಒಂದು 1878ರ ದೇಶೀಯ ಪತ್ರಿಕಾ ಕಾಯ್ದೆ ಅಂತ ಏನು ಹೇಳ್ತೀವೋ ವರ್ನಾಕ್ಯುಲರ್ ಪ್ರೆಸ್ ಇಲ್ಲಿ ನೋಡಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಫ್ 1878ನ 1882ರಲ್ಲಿ ರದ್ದು ಮಾಡ್ತಾರೆ. ಅದನ್ನೇ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು. ಸೊ ಇದನ್ನು 1882ರಲ್ಲಿ ರದ್ದು ಮಾಡ್ತಾರೆ. ಸೊ ಇದು ಲಾರ್ಡ್ ರಿಪ್ಪನ್ ಅವರ ಒಂದು ಕೆಲವೊಂದು ವಿಷಯಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಯಾರು ಸ್ಥಾಪಿಸಿದ್ರು? ಇದು ಅಷ್ಟೇ ಡೈರೆಕ್ಟ್ ಕ್ವೆಶನ್ ಆ್ಯಂಡ್ ಈಸಿ ಕ್ವೆಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ 1 ಸುಭಾಷ್ ಚಂದ್ರ ಬೋಸ್ ರವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್, ಯಾವ ಪದವು ಇತರ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ? ಇಂಚು, ಔನ್ಸ್, ಸೆಂಟಿಮೀಟರ್, ಮಾರು ಅಥವಾ ಅಂಗಳ ಅಥವಾ 2. ಓಕೆ, ಸೊ ಇಲ್ಲಿ ಏನು ಡಿಫ್ರೆಂಟ್ ಆಗಿರೋದು ಏನು ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಇಂಚು ಅಂತಕ್ಕಂಥದ್ದು ಏನಿದೆಯೋ ಸೊ ನಾವು ಟೇಪನ್ನು ಇಟ್ಕೊಂಡು ಅಳಿತಕ್ಕಂಥದ್ದು ಆಗಿರುತ್ತೆ. ಸೆಂಟಿಮೀಟರ್ ಅಂತ ಹೇಳಿದಾಗಲೂ ಅಷ್ಟೇ. ಆ್ಯಂಡ್ ಮಾರು ಅಂಗಳ ಅಂತ ಅಂದರೆ ಏನಾಗುತ್ತೆ ಇಲ್ಲೆಲ್ಲ ಈ ಒಂದು ಅಳತೆಯನ್ನು ಮಾಡ್ತಕ್ಕಂಥ ಒಂದು ಪ್ರಮಾಣ ಆಗಿರುತ್ತೆ. ಬಟ್ ಔನ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು OZ ಇಂದ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವೆಯ್ಟ್ ಅಂದರೆ ತೂಕ ಮಾಸ್ ಅಂತ ಏನು ಹೇಳ್ತೀವೋ ದ್ರವ್ಯ ರಾಶಿ. ಎಸ್ ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ kg ಗ್ರಾಮಲ್ಲಿ ಏನು ಅಳತೆ ಮಾಡ್ತೀವೋ ಸೊ ಅದಕ್ಕೆ ಇದು ಸೇರ್ಕೊಳ್ತಾ ಹೋಗುತ್ತೆ. ಇನ್ನು ಹೇಳ್ಬೇಕಂದ್ರೆ 1 ಔಸ್ ಈಕ್ವಲ್ಸ್ 28.35 ಗ್ರಾಮ್ಗೆ ಸಮ ಆಗಿರುತ್ತೆ. ಓಕೆ, ಸೊ ಹೌಸ್ ಅಂತ ಹೇಳಿದ್ರೆ ತೂಕವನ್ನು ಮಾಡ್ತಕ್ಕಂಥದ್ದು. ಇಂಚು, ಸೆಂಟಿಮೀಟರ್, ಮಾರಿದೆಲ್ಲ ಈ ಒಂದು ಆಸ್ತಿ ಜಮೀನನ್ನು ಅಳತೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬಟ್ಟೆನ ಅಳತೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಅವಾಗ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಹೌನ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ ಅಂತ ಕೇಳಿದರೆ ಬುಧವಾರ, ಶನಿವಾರ, ಮಂಗಳವಾರ, ಗುರುವಾರ. ಇಂದು ಸೋಮವಾರ, ಸೊ ಇವತ್ತು ಸೋಮವಾರ ಆಗಿದೆ ಅಂತ ಹೇಳಿದ್ರೆ 61 ದಿನಗಳ ನಂತರ ಏನು ಬರುತ್ತೆ ನೋಡಿ ಸ್ನೇಹಿತರೆ. ಇವತ್ತು ಸೋಮವಾರ ಆಗಿದೆ ಅಂತೇಳಿದ್ರೆ ಅದಕ್ಕೆ 7 ಕೂಡಿದ್ರೆ ನೆಕ್ಸ್ಟ್ ಸೋಮವಾರ ಬರುತ್ತೆ. ಸೊ ಅದಕ್ಕೆ 7 ಕೂಡಿದ್ರೆ ಅದ್ರ ನೆಕ್ಸ್ಟ್ ಸೋಮವಾರ ಬರುತ್ತೆ. ಸೊ ಹೀಗಿರಬೇಕಾದ್ರೆ ನೀವು 61ನ 7ರಿಂದ ಡಿವೈಡ್ ಮಾಡ್ತಾ ಹೋದರೆ ಎಷ್ಟು ವರ್ತಿ ಹೋಯ್ತು? 7 1 7. ಸೊ ನೋಡಿ ಇಲ್ಲಿ 7 8 56 56 ಅಂತ ಹೇಳಿದ್ರೆ 5 ಉಳಿತು. ಓಕೆ, 5 ಉಳಿತು. ಸೊ 5 ಉಳಿತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಯಿತು? 8 56 56 ಸೋಮವಾರ ಆಗಿರುತ್ತೆ. ಆಯಿತಾ? ಸೋಮವಾರ ಆಗಿರುತ್ತೆ 56. ಸೊ 57 58 59 60 61. 57 ಏನಾಗುತ್ತೆ? ಸೋಮವಾರ, ಮಂಗಳವಾರ ಆಯಿತು, ಬುಧವಾರ ಆಯಿತು, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಆನ್ಸರ್ ಇಷ್ಟೇ, ಆನ್ಸರ್ ಆಪ್ಷನ್ ಬಿ ಶನಿವಾರ ಆಗಿರುತ್ತೆ. ಸೊ 7ನ ಡಿವೈಡ್ ಮಾಡಿದ್ರೆ ಅವತ್ತಿಂದ ಏನಿರುತ್ತೋ ಇಂದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಮಂಗಳವಾರ ಇದೆ, ನೆಕ್ಸ್ಟ್ ಈಗ ಮಂಗಳವಾರ
3 ಅಂತ ಹೇಳಿದ್ರೆ ನೆಕ್ಸ್ಟ್ ಮಂಗಳವಾರ ಎಷ್ಟಾಗಿರುತ್ತೆ 10 ಆಗಿರುತ್ತೆ. ಅದಕ್ಕೆ ನೆಕ್ಸ್ಟ್ ಮಂಗಳವಾರ ಎಷ್ಟಾಗಿರುತ್ತೆ 10ಕ್ಕೆ 7 ಸೇರಿಸಿದ್ರೆ 17 ಆಗಿರುತ್ತೆ. ಸೊ ಈ ರೀತಿ ಹಾಕ್ತಾ ಹೋಗುತ್ತೆ. ಅದೇ ದಿನ ಬರಬೇಕಾದ್ರೆ ನೀವು 7ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇಷ್ಟು ವೆರಿ ಸಿಂಪಲ್ಲು. ಆ್ಯಂಡ್ ನೆಕ್ಸ್ಟು, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಕೇಳಿದರೆ ಸ್ನೇಹಿತರೆ, ಸೊ ಇಲ್ಲಿ ಏನಾಗಿದೆ, ಒಬ್ಬ ಹಣ್ಣು ಮಾರಾಟಗಾರ ಇದ್ದಾನೆ. ಅವನ ಹತ್ರ 40% ಸೇಬುಗಳು ಮಾರುತ್ತಾನೆ. ಓಕೆ, ಇನ್ನು ಅವನ ಹತ್ರ ಉಳಿದಿರ್ತಕ್ಕಂಥ 420 ಅಂದರೆ ಎಷ್ಟಾಯ್ತು, ಇದು 60% ಆಯಿತು. ಸೊ 40% ಮಾರಿದ್ದಾನೆ, ಇನ್ನು ಉಳಿದಿರ್ತಕ್ಕಂಥ 420 60% ಆಯಿತು ಸ್ನೇಹಿತರೆ, ಹೌದಲ್ವಾ? ಸೊ ಇದು ಡಿವೈಡ್ ಮಾಡ್ತಾ ಹೋಗಿ ನೋಡಿ, 0 0 ಆಯಿತು, 6 1 6, 6 7 42, 7 ಬರ್ತದೆ ಅಂದರೆ 1%ಗೆ 7, 1%ಗೆ 7 ಆದರೆ 40% ಎಷ್ಟಾಯಿತು, 40 × 7, 4 7 28 ಆಯಿತು ಸ್ನೇಹಿತರೆ. ಸೊ ಇದೆಷ್ಟು, 40%, 280 ಅಂತಕ್ಕಂಥದ್ದು ಮಾರಾಟವಾಗಿರ್ತಕ್ಕಂಥದ್ದು. ಸೊ ಉಳಿದಿರ್ತಕ್ಕಂಥದ್ದು ಅವ್ನು ಕೇಳೋದೇನೋ, ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಕೇಳಿದ್ದಾರೆ. ಸೊ ಅವನ ಹತ್ರ ಮಾರಾಟ ಆಗಿರೋದು 280, ಉಳಿದಿರ್ತಕ್ಕಂಥದ್ದು 420. ಸೊ ಟೋಟಲ್ ಆಗಿ ಎಷ್ಟಾಯಿತು, 700 ಆಯಿತು. ಸೊ ಅವನ ಹತ್ರ ಇರ್ತಕ್ಕಂಥ ಸೇಬುಗಳ ಸಂಖ್ಯೆ 700, ಮಾರಿರ್ತಕ್ಕಂಥದ್ದು 280, ಉಳಿದಿರ್ತಕ್ಕಂಥದ್ದು 420. ನೆಕ್ಸ್ಟ್ ಸ್ನೇಹಿತರೆ ನೋಡ್ತಾ ಹೋದರೆ, 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನ ಆಯ್ಕೆ ಹೇಗೆ ಮಾಡಬೇಕು ಅಂದರೆ, ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ಅಂತ ಕೇಳಿದರೆ, ಸೊ ಈ ಕ್ವೆಶನ್ಗೆ ಆನ್ಸರ್ನ ನೋಡ್ತಾ ಹೋದಾಗ ಸ್ನೇಹಿತರೆ, 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈ ಒಂದು ಕ್ರಮಯೋಜನೆ ವಿಕಲ್ಪಗಳಂತ ಏನು ಬರುತ್ತೋ ವಿಕಲ್ಪಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ಸೊ ಇದ್ದಿರ್ತಕ್ಕಂಥದ್ದು 7 ಪುರುಷರು ಮತ್ತು 6 ಮಹಿಳೆಯರು. ಸೊ ಇದರಲ್ಲಿ 5 ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ 5 ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವು NCR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಏನು ಬರುತ್ತೋ, ಸೊ ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅಪ್ಲೈ ಮಾಡ್ತೀವಿ ಅಂತ ಹೇಳಿದಾಗ ನೋಡಿ, ಡೈರೆಕ್ಟಾಗಿ ನಾನು ಮಾಡಿಬಿಡ್ತೀನಿ ಸ್ನೇಹಿತರೆ. ಫಸ್ಟ್ ಏನಾಗುತ್ತೆ, 3 ಪುರುಷರು ಇರಬೇಕು ಅಂತ ಕೊಟ್ಟಿದ್ದಾರೆ. ಒಟ್ಟು 5 ವ್ಯಕ್ತಿಗಳಲ್ಲಿ 3 ಪುರುಷರು ಇರಲೇಬೇಕಂತ ಕೊಟ್ಟಿದ್ದಾರೆ. ಸೊ ಆಗಿರಬೇಕಾದ್ರೆ ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ನಾವು ತೊಗೊಳ್ತಾ ಹೋದರೆ ಸ್ನೇಹಿತರೆ, 3 ವ್ಯಕ್ತಿಗಳು ಮೆನ್ಸ್ ಬರ್ತಾರೆ, ಪುರುಷರು 3 ಪುರುಷರು ಅಂತ ಬರ್ತಾರೆ. 3 ಪುರುಷರಾದರೆ 2 ಏನಾಗ್ತಾರೆ, ಸ್ತ್ರೀಯರಾಗ್ತಾರೆ ಸ್ನೇಹಿತರೆ, ಹೌದಲ್ವಾ? ಸೊ ನೋಡಿ, ಒಟ್ಟು 5 ವ್ಯಕ್ತಿಗಳು ಮಹಿಳೆಯರಾಗ್ತಾರೆ. ಒಟ್ಟು 5 ಜನ, 3 ಜನ ಪುರುಷರು, 2 ಮಹಿಳೆಯರು. ಸೊ ನೆಕ್ಸ್ಟು 4 ಜನ ಪುರುಷರು, 1 ಮಹಿಳೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, 5 ಪುರುಷರು ಅಂತ ತೊಗೊಂಡ್ರೆ 0 ಮಹಿಳೆಯರಾಗ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳಿದಾಗ ನೋಡಿ, ಈಗ ಈ ಫಾರ್ಮುಲಾ ಇದೆಯಲ್ವಾ, ಸೊ ಇದಕ್ಕೆ ಅಪ್ಲೈ ಮಾಡಬೇಕು. ಫಸ್ಟ್ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ, ಅದಾದ ನಂತರ ಇದು, ಅದಾದ ನಂತರ ಇದನ್ನು ನಾವು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, 7C3 × 6C2. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ತೊಗೊಂಡಾಗ ನಾವು 3 ಜನಕ್ಕೆ ತೊಗೊಂಡಿದ್ದೀವಿ, ಇಲ್ಲಿ 2 ಮಹಿಳೆಯರಿಗೆ ತೊಗೊಂಡಿದ್ವಿ, ಪ್ಲಸ್ ಸೇಮ್ ಅದೇ ರೀತಿ ನಾವು ತೊಗೊಳ್ತಾ ಹೋದಾಗ 7C4 ಇಂಟು ನೋಡಿ, ಇದು ಸೇಮ್ ಅದೇ ರೀತಿ ಬರುತ್ತೆ, 6C1 ಆಯಿತು, ಪ್ಲಸ್ 7C5 ಇದೆ, 5 ಇಂಟು 6C0. ಸೊ ಇದನ್ನು ಮಾಡಿಕೊಂಡು ಫೈನಲಾಗಿ ಈ ರೀತಿ ಮಾಡ್ಕೊಳ್ತಾ ಹೋದಾಗ ಸ್ನೇಹಿತರೆ, ಈ ಒಂದು ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಈಗ 7C3 ಅಂತ ಹೇಳಿದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡಿ, 3ಕ್ಕೆ n - r ಅಂತ ಹೇಳಿದರೆ 7 - 3 ಅಂತ ಬರುತ್ತೆ. 4 ಫ್ಯಾಕ್ಟೋರಿಯಲ್, r ಅಂದರೆ 3 ಫ್ಯಾಕ್ಟೋರಿಯಲ್. ಸೊ ಈ ರೀತಿ ಮಾಡ್ಕೊಳ್ತಾ ಕಂಪ್ಲೀಟಾಗಿ ಇದು ಮಾಡಿದ್ರೆ ನಿಮಗೆ ಫೈನಲಾಗಿ ಆನ್ಸರ್ 756 ಬರುತ್ತೆ ಸ್ನೇಹಿತರೆ. ಇಷ್ಟೇ. ಸೊ ಇದನ್ನು ಏನಿದೆಯೋ ಇದನ್ನು ಇದೇ ರೀತಿ ಮಾಡಿಕೊಂಡು ನೀವು ಮಲ್ಟಿಪ್ಲೈ ಮಾಡಿ ಕೂಡಿದಾಗ ನಿಮಗೆ 756 ಆನ್ಸರ್ ಬರುತ್ತೆ. ಸೊ ಇಲ್ಲಾಂದರೆ ಇದೇ ರೀತಿ ನೀವು ಮಾಡಬಹುದು ನೋಡಿ, ಇಲ್ಲಾಂದರೆ ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಬರುತ್ತೆ. ಓಕೆ, ಸೊ ಇದು ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ಏನಾಗುತ್ತೆ, 7 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ನಿಮಗೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಈ ರೀತಿ ಹಾಕ್ಕೊಳ್ಬೇಕು ಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ ಸ್ನೇಹಿತರೆ. ಕೆಳಗಡೆದು ಅಷ್ಟೇ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಅಂತ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಮಾಡ್ಕೊಂಡು ನೀವು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅಷ್ಟೆಲ್ಲ ಮಾಡ್ತಿದ್ರೆ ಫೈನಲಿ ನಿಮಗೆ 756 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ
ನೋಡಿ, ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಡಿದ್ರೆ ನೋಡಿ, ಫೈಂಡ್ ಅ ಪಾಸಿಟಿವ್ ನಂಬರ್ ವಿಚ್ ವ್ಯಾನ್ ಇನ್ಕ್ರೀಸ್ ಬೈ 17 is equal to 60 times ದ ರೆಸಿಪ್ರೋಕಲ್ ಆಫ್ ದ ನಂಬರ್. ಸೊ ಇಲ್ಲಿ ಪರಸ್ಪರ ಅಂತ ಕೊಟ್ಟವ್ರೆ ಸ್ನೇಹಿತರೆ. ಪರಸ್ಪರ ಅಂತಕ್ಕಿಂತ ರೆಸಿಪ್ರೋಕಲ್ ಮೀನ್ಸ್ 1/, ಈ ರೀತಿ ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಒಂದು ಧನಾತ್ಮಕ ಸಂಖ್ಯೆ ಅಂದರೆ ಹೆಕ್ಸ್ ಅಂತ ತಗೋಣ. ಹೆಕ್ಸ್ಗೆ 17ರಿಂದ ಹೆಚ್ಚಿಸಿದ್ರೆ ಏನಾಗುತ್ತೆ, 17ರಿಂದ ಹೆಚ್ಚಿಸಿದಾಗ ಅದು ನೋಡಿ ಈಗ ಪರಸ್ಪರ 60 ಪಟ್ಟು ಸಮಾನವಾಗುತ್ತೆ ಅಂತ ಕೊಟ್ಟವ್ರೆ. ರೆಸಿಪ್ರೋಕಲ್ ಆಫ್ ದ ನಂಬರ್ ಅಂದರೆ ಎಕ್ಸ್ನ ನಾವು 1/x ತೊಗೊಳ್ಬೇಕು. ಈ ಎಕ್ಸ್ ಏನು ಧನಾತ್ಮಕ ಸಂಖ್ಯೆ ತೊಗೊಂಡಿದ್ವೋ ಸೊ ಅದು ರೆಸಿಪ್ರೋಕಲ್ ಆಫ್ ದ ನಂಬರ್ 1/x × 60 ಇದಕ್ಕೆ ಸಮ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ x × x x² ಆಯಿತು, ಪ್ಲಸ್ 17 × x 17x ಆಗುತ್ತೆ, ಈಕ್ವಲ್ಸ್ 60 ಆಯಿತು ಸ್ನೇಹಿತರೆ. x² ಪ್ಲಸ್ 17x ಹಾಗೆ ಇದೆ, ಇದು ಈ ಕಡೆ ಬಂದಾಗ -60 ಆಯಿತು, ಈಕ್ವಲ್ಸ್ 0 ಆಯಿತು. ಸೊ x² ಪ್ಲಸ್ 20x - 3x ನೋಡಿ, 20ರಲ್ಲಿ 3 ಆದರೆ 17, 3 7 6 60 ಆಯಿತು. -60 = 0. ಸೊ ಇಲ್ಲಿ ಎಕ್ಸ್ನ ಕಾಮನ್ ತೆಗೆಯೋಣ. ಇದರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ x + 20 ಉಳಿತು. ಇದರಲ್ಲಿ -3ನ ಕಾಮನ್ ತೆಗೆದ್ರೆ x + 20 ಉಳಿತು ಸ್ನೇಹಿತರೆ, ಈಕ್ವಲ್ಸ್ 0. ಸೊ ಇದರಲ್ಲಿ x + 20 x + 20 ಕಾಮನ್ ತೆಗಿರಿ, ಉಳಿತಕ್ಕಂಥದ್ದು ಎಷ್ಟು, x - 3 ಈಕ್ವಲ್ಸ್ 0 ಆಯಿತು. ಸೊ ನೋಡಿ ಇಲ್ಲಿ ಈ ಕಡೆ ಹೋದಾಗ x + 20 = 0 ಅಂತ ಹಾಕೊಂಡೆ x = -20 ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಇದನ್ನು ತಗೊಳ್ತೀವಿ ಅಂತ ಹೇಳಿದಾಗ x - 3 ಈಕ್ವಲ್ಸ್ 0 ಆಯಿತು, x ಈಕ್ವಲ್ಸ್ 3 ಆಯಿತು. ಸೊ ಆನ್ಸರ್ ಎಷ್ಟು ಬರುತ್ತೆ, ಪಾಸಿಟಿವ್ ಧನಾತ್ಮಕ ಸಂಖ್ಯೆ ಅಂತ ಹೇಳಿದಾಗ 3 ತಗೊಳ್ತೀವಿ. ಇದು ಋಣಾತ್ಮಕ -20 ಇಲ್ಲ, ಸೊ ಧನಾತ್ಮಕ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050 ಇದೆ. ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250 ಇದೆ. ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳವ್ರೆ. ಫಸ್ಟ್ ಏನು ಕೊಟ್ಟವ್ರೆ, ಇಲ್ಲಿ ಪಿ ಮತ್ತು ಕ್ಯೂನ ಆದಾಯವನ್ನು ಕೊಟ್ಟಿದ್ದಾರೆ. ಪಿ + ಕ್ಯೂ ಈಕ್ವಲ್ ಸರಾಸರಿ ಕೊಟ್ಟಿರ್ತಕ್ಕಂಥದ್ದು. ಸೊ ಟೋಟಲಾಗಿ ಎಷ್ಟು ಬರುತ್ತೆ ಸ್ನೇಹಿತರೆ, ನಮಗೆ ಟೋಟಲ್ ತೊಗೊಳ್ತಾ ಹೋದಾಗ ನೋಡಿ × 2 ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸರಾಸರಿ ಅಂತ ಹೇಳಿದಾಗ ಇಬ್ಬರದು ಡಬಲ್ ಆಗುತ್ತೆ. ಸೊ ಡಬಲ್ ಅಂತ ಹೇಳಿದ್ರೆ 0, 5 × 10 0 ದಶಕ 1. ಸೊ 5 1 ಓಕೆ 5 0ಗೆ 0 ಆಯಿತು, 5 × 10 0 ದಶಕ 1 0 1 5 × 10 10100 ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಕ್ಯೂ ಮತ್ತು ಆರ್ ತೊಗೊಂಡಾಗ ಕ್ಯೂ + ಆರ್ = ಇದು ಅಷ್ಟೇ ಡಬಲ್ ಮಾಡ್ತಾ ಹೋಗಿ 0 5 × 10 0 ದಶಕ 1 2 4 1 5 ಆಯಿತು, 6 12 ಆಯಿತು. ಆ್ಯಂಡ್ ಸೇಮ್ ಹ್ಯಾಸ್ ಇಟ್ ಈಸ್ ಪಿ + ಆರ್ = ಇದನ್ನು ಸಹ ಡಬಲ್ ಮಾಡ್ತಾ ಹೋಗಿ ಸರಾಸರಿ ಅಂತ ಕೊಟ್ಟಿರೋದ್ರಿಂದ 0 0 2 4 5 10. ಸೊ ಇದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಆದಾಯ. ಸೊ ಈಗ ಏನು ಮಾಡ್ಬೇಕು, ನಾವು ಪಿನ ಆದಾಯವನ್ನು ಕಂಡುಹಿಡಿಬೇಕಾಗುತ್ತೆ ಸ್ನೇಹಿತರೆ. ಪಿನ ಆದಾಯ ಕಂಡುಹಿಡಿಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನೋಡಿ, ಫಸ್ಟ್ಗೆ ನಾವೇನು ತೊಗೊಳ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಪಿ + ಕ್ಯೂ ಈಕ್ವಲ್ಸ್ ನೋಡಿ, ಪಿ + ಕ್ಯೂ ಈಕ್ವಲ್ಸ್ 10100 ಇದೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲೇನಾಯಿತು, ಕ್ಯೂನ ತೊಗೊಳ್ಳೋಣ ಇಲ್ಲಿ. ಸೊ ನೋಡಿ ಇಲ್ಲಿ ಕ್ಯೂ ತೊಗೊಳ್ಳೋಣ ಅಂತಂದರೆ ಆರ್ ಈ ಕಡೆ ಹೋಗುತ್ತೆ. ಪಿ + ಕ್ಯೂ ವ್ಯಾಲ್ಯೂ ನಾವು ಇಲ್ಲಿ ತೊಗೊಳ್ಬೋದು. ನೋಡಿ ಇಲ್ಲಿ ಕ್ಯೂ ಈಕ್ವಲ್ಸ್ 12500 - ಆರ್ ಅಂತ ತೊಗೊಳ್ಬೋದು. ಇದು ಈ ಕಡೆ ಹೋದಾಗ 12500 - 6 = 10100 ಆಯಿತು. ಸೊ ಮತ್ತೆ ಪ್ಲಸ್ ಮಾಡ್ಕೊಂಡಾಗ ನೋಡಿ ಆರ್ ವ್ಯಾಲ್ಯೂ ಇಲ್ಲಿ ತೊಗೊಳ್ಬೋದು ಸ್ನೇಹಿತರೆ. ಆರ್ ವ್ಯಾಲ್ಯೂ ತೊಗೊಳ್ಬೋದು. ಆರ್ = 10400 ಈ ಕಡೆ ಬಂದಾಗ -ಪಿ ಆಯಿತು. -10400 -ಪಿ ಈಕ್ವಲ್ಸ್ 10100 ಆಯಿತು ಸ್ನೇಹಿತರೆ. ಇದು ಹಾಗೆ ಬರ್ಕೊಂಡಿದ್ದೀನಿ ನೋಡಿ. ಈಗ ಪಿ + ಹಾಗೆ ಇದೆ, 12500 ಹಾಗೆ ಇದೆ ನೋಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು, 10400 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಈಕ್ವಲ್ಸ್ 10100 ಆಯಿತಾ. ಸೊ ಇದನ್ನು ಮೈನಸ್ ಮಾಡ್ತಾ ಹೋಗಿ ನೋಡಿ, ಈ ಪಿ ಕೂಡಿದಾಗ 2 ಪಿ ಆಯಿತು ಸ್ನೇಹಿತರೆ. ಸೊ ಇದು 10100 ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಇದು 10400 ಇದೆ, ಇಲ್ಲಿ 12500 ಇದೆ. ಸೊ ಮೈನಸನ್ನು ಮಾಡ್ದಂಗೆ ಬರ್ತಕ್ಕಂಥದ್ದು ಎಷ್ಟು, 12500ರಲ್ಲಿ 10400 ಹೋದರೆ 2100 ರೂಪಾಯಿ ಉಳಿತು. ಸೊ 2100 ಈ ಕಡೆ ತೊಗೊಳ್ತೀನಿ ನಾನು, 2100. ಸೊ ಇದು ಪ್ಲಸ್ ದೊಡ್ಡ ಸಂಖ್ಯೆ ಬಂದಷ್ಟು ಪ್ಲಸ್ ಇದೆ. ಸೊ ಈ ಕಡೆ ಬಂದಾಗ ಮೈನಸ್ ಆಯಿತು, 2100. ಮೈನಸನ್ನು ಮಾಡಿ ಸ್ನೇಹಿತರೆ, 0 0 ಹೋಯಿತು, 1 1 ಹೋಯಿತು, 10ರಲ್ಲಿ 2 ಹೋದರೆ 8 ಆಯಿತು, 8000 ಆಯಿತು. ಇದು 2 ಪಿ. ಸೊ ಪಿ = 8000/2 ಅಂತ ಮಾಡಿದಾಗ ಅದು 4000 ಆಗುತ್ತೆ. ಓಕೆ. ಸೊ ಆನ್ಸರಲ್ಲಿ ಏನಾಗುತ್ತೆ, ಪಿನ ಮಾಸಿಕ ಆದಾಯ 4000 ಆಯಿತು. ಸೊ ನಿಮಗೆ ಪಿ 4000 ಅಂತ ಆದರೆ ನೀವು ಕ್ಯೂನು ಸಹ ಕಂಡುಹಿಡ್ಕೊಳ್ಬೋದು. ಇಲ್ಲಿ ಪಿ ವ್ಯಾಲ್ಯೂ 4000 ಹಾಕೊಂಡು ಕ್ಯೂ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಆರ್ ವ್ಯಾಲ್ಯೂ ಸಹ ಕಂಡುಹಿಡ್ಕೊಳ್ಬಹುದಾಗಿರುತ್ತೆ.
ನೆಕ್ಸ್ಟ್ ಚೌಕದ ಬದಿಯನ್ನು ಅಳೆಯುವಾಗ 2% ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದ ದೋಷದ ಶೇಕಡಾವಾರು ಎಷ್ಟು ಅಂತ ಕೇಳಾರೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಏನು ಕೊಟ್ಟರೆ, ಚೌಕದ ಬದಿಯನ್ನು ಅಳೆಯುವಾಗ 2% ಜಾಸ್ತಿಯನ್ನು ಮಾಡ್ತಕ್ಕಂಥದ್ದು ಆಗಿದೆ. 2% ಜಾಸ್ತಿ ಮಾಡ್ತೀವಿ ಅಂದರೆ ಚೌಕದ ಒಂದು ವಿಸ್ತೀರ್ಣ ಇದೆ a² ಇದೆ ಆಯಿತಾ. ಒಂದು ಸೈಡನ್ನು ನಾವು x ಅಂತ ತಗೊಂಡ್ರೆ ಚೌಕದ ಒಂದು ವಿಸ್ತೀರ್ಣ ಏನಾಗುತ್ತೆ, x² ಆಗುತ್ತೆ, ಹೌದಲ್ವಾ. ಸೊ ಫಸ್ಟ್ ಏನಾಗಿತ್ತು, 2% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಾಗ, ಸೊ ಎಕ್ಸ್ ಇದ್ದಾಗ ಅಂದರೆ ಒಂದು ಚೌಕದ ಎಕ್ಸ್ ಒಂದು ಬದಿ ಎಕ್ಸ್ ಅಂತ ತೊಗೊಂಡಾಗ ಏನಾಗುತ್ತೆ, ಸೊ 2% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ 2x/100 ಅಂದರೆ 100ಕ್ಕೆ 2% ಜಾಸ್ತಿ ಆಯಿತು. ಸೊ ಎಕ್ಸ್ಗೆ ಎಷ್ಟಾಯಿತು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹೀಗಾಗಿರಬೇಕಾದ್ರೆ 1.02x ಬರುತ್ತೆ. ಇಲ್ಲಿ ನಾವು ಫಾರ್ಮುಲಾ ತೊಗೊಂಡು ಮಾಡ್ತಾ ಹೋದಾಗ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡಿ 2ರಿಂದ ಅಥವಾ 100ರಿಂದ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ನೋಡಿ ಕೊಡ್ತೀವಿ ನೋಡಿ. ಈಗ ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಈ ಒಂದು 0 ಹೋಯ್ತು ಅಂದರೆ ಇಲ್ಲಿ ಪಾಯಿಂಟ್ ಬರುತ್ತೆ, ಈ 0 ಹೋಯ್ತು ಅಂದರೆ 0 ಪಾಯಿಂಟ್ ಬರುತ್ತೆ, ಹೌದಲ್ವಾ. ಸೊ ಇಲ್ಲಿ ಒಂದು ಎಕ್ಸ್ ಇದೆ, 0.02ನ ಕೂಡಿದಾಗ 1.02x ಬಂತು. ಸೊ ನೆಕ್ಸ್ಟು x² ಅಂದರೆ ವಿಸ್ತೀರ್ಣವನ್ನು ತೊಗೊಂಡಾಗ ಏನಾಗುತ್ತೆ ಸ್ನೇಹಿತರೆ, x² ತೊಗೊಳ್ತಾ ಹೋದಾಗ ನಮಗೆ ನೋಡಿ 1.02 x² ಆಗುತ್ತೆ. ಸೊ ಇವಾಗ ಏನಾಯಿತು, 1.040 x² ಬರುತ್ತೆ. ಇದು ಏರಿಯಾಗೆ ಸಂಬಂಧಪಟ್ಟಂತೆ ಆ ಒಂದು x² ಏನು ಚೌಕದ ಏರಿಯಾ ಬರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ. ಲಾಸ್ಟಾಗಿ ನೋಡ್ತಾ 2% ಕಮಿಷನ್ ಏನು 2% ದೋಷ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ ನೋಡಿ, ಇದಕ್ಕಿದೆಯಲ್ವಾ. ಸೊ 1.040 x² ಮೈನಸ್ x² ಡಿವೈಡೆಡ್ ಬೈ x² ಇಂಟು 100 ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಮಾಡಿದಾಗ ಡೈರೆಕ್ಟಾಗಿ 4.04% ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಸಾಲ್ವ್ ಮಾಡ್ತಾ ಹೋದಾಗ ಸೊ ಈ ರೀತಿ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಡಿ ಇದಾಗಿರುತ್ತೆ. ಓಕೆ, ಸೊ ಈ ಒಂದು ಮೆಥಡಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ ಅಂತ ಕೇಳಿದರೆ, ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ 16 ಬಾರಿ ಆಗಿರುತ್ತೆ. ನೆಕ್ಸ್ಟ್ ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸುತ್ತವೆ ಅಂತ ಕೇಳೋರೆ. ಸೊ ಇಲ್ಲಿ ಒಂದೇ ಸ್ಥಳದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಅಂದರೆ 6 ಯಂತ್ರಗಳು 1 ನಿಮಿಷಕ್ಕೆ 270 ಬಾಟ್ಲಿಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಒಟ್ಟು ಅಂತ ಕೊಟ್ಟವ್ರೆ ನೋಡಿ, ಒಟ್ಟು ಅಂತ ಹೇಳಿದಾಗ ಇಲ್ಲಿ 6 ಯಂತ್ರಗಳು ಸಹ ಆಗುತ್ತೆ. ಸೊ 270ನ 6 ಯಂತ್ರಗಳು 1 ನಿಮಿಷಕ್ಕೆ ಮಾಡಿದ್ರೆ ಒಂದು ಯಂತ್ರ ಎಷ್ಟು ಮಾಡುತ್ತೆ, ಒಂದು ಯಂತ್ರ ಅಂತ ಹೇಳಿದಾಗ 6 1 6 4 ಆಯಿತು, 4 24 4 ಸೊ 45 ಆಯಿತು. ಒಂದು ಯಂತ್ರ 1 ನಿಮಿಷಕ್ಕೆ 45, ಒಂದು ಯಂತ್ರ 1 ನಿಮಿಷಕ್ಕೆ 45 ಬಾಟಲಿಗಳನ್ನು ಉತ್ಪಾದನೆ ಮಾಡಿದರೆ 10 ಯಂತ್ರಗಳು 4 ನಿಮಿಷಗಳಲ್ಲಿ ಅಂತ ಕೇಳಿದರೆ. ಸೊ 45 ಇಂಟು 10 ಯಂತ್ರಗಳು 4 ನಿಮಿಷ. ಸೊ ಏನಾಯಿತು ನೋಡಿ, 45 ಅಂದರೆ 450 ಇಂಟು 4ನ್ನು ಮಾಡ್ತಾ ಹೋಗಿ 4 0 0 4 5 20 2 ಆಯಿತು, 4 4 16 2 18 1800 ಬಾಟಲುಗಳನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ ಅಂತ ಕೇಳಿದರೆ, ಆ್ಯಂಡ್ ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಯಾವ ಒಂದು ಸಹಾಯವಾಣಿಯನ್ನು ರಚಿಸಲಾಗಿದೆ ಅಂತ ಹೇಳಿದರೆ 1930 ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಎ ಮತ್ತು ಬಿ 2 ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನ ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನ ಬಿ ಇಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ದ್ವಿಗುಣವಾಗಿರ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟವ್ರೆ. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಆಪ್ಷನ್ ತೊಗೊಳ್ತೀವಿ ಅಂತಾದರೆ ನೋಡಿ ಎ ಮತ್ತು ಬಿನ ತೊಗೊಳ್ಳೋಣ, ಎ ಮತ್ತು ಬಿ. ಸೊ ಏನಿದೆ 20 ಅಂತ ತೊಗೊಂಡ್ರೆ ನಾವು 10 ವಿದ್ಯಾರ್ಥಿಗಳನ್ನ ಎ ಇಂದ ಬಿಗೆ ಕಳಿಸಿದ್ರೆ ಅಂದರೆ ಇಲ್ಲಿ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಾವು 20 ಅಂತ ತೊಗೊಂಡ್ರೆ ಸ್ನೇಹಿತರೆ, 10 ವಿದ್ಯಾರ್ಥಿಗಳನ್ನ ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಸೊ ಈಗ ಇಲ್ಲಿಂದ ಇಲ್ಲಿಗೆ 10 ಕಳಿಸ್ತೀನಿ ಅಂತ ಅಂದರೆ ನಾನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನೂ ಇಲ್ಲ ಅಂತ ಅರ್ಥ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ 10 ವಿದ್ಯಾರ್ಥಿಗಳನ್ನ ಕಳಿಸಿದ್ರೆ ಸಮ ಆಗುತ್ತೆ ಅಂತ ಹೇಳೋರೆ. ಸಮ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿ ಏನಾಗಿರಬೇಕು, ಒಂದು ಸಮ ಸಂಖ್ಯೆನೇ ಆಗಿರಬೇಕು. ಅಂದರೆ ಸಮ ಸಂಖ್ಯೆಗಿಂತ ಹೆಚ್ಚಾಗಿ 20 ಡಿಫ್ರೆನ್ಸ್ ಇರಬೇಕು, ಎರಡರ ಮಧ್ಯ 20 ಡಿಫ್ರೆನ್ಸ್ ಇರಬೇಕಾಗುತ್ತೆ.
20 ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ 0 ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸೊ 10ನ ಕಳಿಸಿದ್ರೆ ಇಲ್ಲ ಉಳ್ಕೊಳ್ತಾರೆ. ಓಕೆ, ಫಸ್ಟು ಒಂದು ಕಂಡೀಷನ್ನು. ಅದಾದ ನಂತರ 20 ವಿದ್ಯಾರ್ಥಿಗಳನ್ನ ಬಿಯಿಂದ ಎಗೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದೇ 10. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೊ ಇದೇ ಆ್ಯಸ್ ಇಟ್ ಈಸ್ ಇದನ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, 80 ನಾವು ಹೇಗೆ ತೊಗೊಳ್ತೀವಿ ಅಂತ ಅಂದರೆ ಬಿಗೆ 60 ಇರುತ್ತೆ. ಓಕೆ, ಸೊ ಇದು 10ನ ಇಲ್ಲಿ ಕಳಿಸಿದ್ರೆ 70 ಸಮ ಆಯಿತು. 10 ವಿದ್ಯಾರ್ಥಿಗಳನ್ನ ಎಯಿಂದ ಬಿ ಕಳಿಸಿದ್ರೆ ಪ್ರತಿ ಕೊಟ್ಟಿರೋ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಸೊ 10ನ ಇಲ್ಲಿ ಕಳಿಸಿದ್ರೆ 70 ಆಗುತ್ತೆ, ಸಮ ಆಗುತ್ತೆ. ಆದರೆ 20 ವಿದ್ಯಾರ್ಥಿಗಳನ್ನ ಬಿಯಿಂದ ಎಗೆ ಕಳಿಸಿದ್ರೆ ನೋಡಿ, 20 ವಿದ್ಯಾರ್ಥಿ ಇದರಿಂದ ಇಲ್ಲಿ ಕಳಿಸಿದ್ರೆ ಎಷ್ಟಾಗುತ್ತೆ, 80 ಇರ್ತಕ್ಕಂಥದ್ದು 100 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ, 60 ಇರ್ತಕ್ಕಂಥದ್ದು 40 ಆಗುತ್ತೆ. ಸೊ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣ ಅಂತ ಕೊಟ್ಟವ್ರೆ. ಸೊ ದ್ವಿಗುಣ ಆಗುತ್ತಾ, ಇಲ್ಲ, 40 100 ಅಂದರೆ ದ್ವಿಗುಣ ಆಗೋದಿಲ್ಲ. ಸೊ ಹಾಗೆ ಇದು ಸಹ ಬರೋದಿಲ್ಲ. ಇನ್ನು ಆಪ್ಷನ್ ಸಿನ ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ ಸ್ನೇಹಿತರೆ, ಎ ಬಿ ಅಂತ ತೊಗೊಂಡಾಗ 100 ಎ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಿರುತ್ತೆ, 80 ಇರ್ತಾರೆ. ಹೌದಾ? ಸೊ 100ರಲ್ಲಿ ನಾವು 10ನ ಈ ಕಡೆ ಕಳಿಸ್ತೀವಿ ಅಂದರೆ ಇಲ್ಲಿ 90 ಆಗ್ತಾರೆ, ಇಲ್ಲೂ 90 ಆಗ್ತಾರೆ, ಸಮ ಆಯಿತು. ಫಸ್ಟ್ ಕಂಡೀಷನು. ಎರಡನೇ ಕಂಡೀಷನ್ ಏನಿದೆ, ಸೊ 100 ಇದೆ, ಇದು 80 ಇದೆ ಅಂತ ಹೇಳಿದ್ರೆ ಬಿಯಿಂದ ಎಗೆ ಕಳಿಸಿದ್ರೆ 20 ವಿದ್ಯಾರ್ಥಿಗಳನ್ನ ಬಿಯಿಂದ ಎ ಕಳಿಸಿ. ಈಗ ಇಲ್ಲಿ 80ರಿಂದ 20ನ ಇಲ್ಲಿ ಕಳಿಸ್ರಿ, 120 ಆಯಿತು. ಇಲ್ಲೆಷ್ಟು ಉಳಿತು, 60 ಉಳಿತು. ಅರ್ಥ ಆಯ್ತಲ್ವಾ? ಸೊ ಈಗೇನಾಯಿತು, ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತೆ. ಹೌದಲ್ವಾ? 6 12, ಸೊ ದ್ವಿಗುಣ ಆಗಿದೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಏನು ಅಂತ ಕೇಳಿದ್ರೆ, GDP ಅಂತ ಹೇಳಿದಾಗ ಜನರಲ್ ಡೆವಲಪ್ಮೆಂಟ್ ಪ್ಲಾನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೊಟ್ಟವ್ರೆ. ಎಸ್, ಗ್ರಾಸ್ ಡಿಡಕ್ಷನ್ ಪ್ರೋಗ್ರಾಮ್ ಆ್ಯಂಡ್ ಜನರಲ್ ಡೊಮೆಸ್ಟಿಕ್ ಪೇಮೆಂಟ್ ಅಂತ ಕೊಟ್ಟವ್ರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಗ್ರಾಸ್ ಡೊಮೆಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಮಹಾರತ್ನ PSUಗಳಿವೆ ಅಂತ ಕೊಟ್ಟರೆ 9, 9, 15, 13, 19. ಸೊ ಆ್ಯಕ್ಚುಲಿ ಇರ್ತಕ್ಕಂಥದ್ದು 14 ಮಹಾರತ್ನಗಳು ಸ್ನೇಹಿತರೆ, ಬಟ್ ಇಲ್ಲಿ ಸೊ 13 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನೇ ತೊಗೊಳ್ತೀನಿ, ಬಟ್ ಇರ್ತಕ್ಕಂಥ 14 ಆಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? 2005ರಲ್ಲಿ. ಆ್ಯಂಡ್ ನೆಕ್ಸ್ಟ್ DSLR ಕ್ಯಾಮ್ರಾದಲ್ಲಿ DSLR ಎಂದರೆ ಏನಂತ ಕೇಳಿದರೆ, ಸೊ ಡ್ಯೂರಬಲ್ ಸಿಂಗಲ್ ಲೆನ್ಸ್ ರಿಸೋರ್ಸ್, ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್, ಡಿಜಿಟಲ್ ಶಾರ್ಟ್ ಲೆನ್ಸ್ ರಿಫ್ಲೆಕ್ಸ್, ಡ್ಯೂರಬಲ್ ಶಾರ್ಟ್ ಲೆನ್ಸ್ ರಿಸೋರ್ಸ್ ಅಂತ ಕೊಟ್ಟವ್ರೆ. ಸೊ ಸರಿಯಾದಂಥ ಒಂದು ಉತ್ತರ DSLR ಮೀನ್ಸ್ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅಹಿನಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರಂತ ಕೊಟ್ಟಿದ್ದಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಡಾಕ್ಟರ್ BR ಅಂಬೇಡ್ಕರ್. ನೋಡಿ 2 ಕ್ವಶನ್ ಬಂತು ಇವ್ರ ಮೇಲೇ. ಸೊ 2 ಆ್ಯಕ್ಚುಲಿ BR ಅಂಬೇಡ್ಕರ್, ಎಸ್ 2 ಕ್ವಶನ್ 2 ಆ್ಯಕ್ಚುಲಿ 3 ಅನಿಸುತ್ತೆ ಕ್ವಶನ್ಗಳು ರೈಸ್ ಆದ ನೋಡಿ. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಣವನ್ನು ಮಾಡುತ್ತೆ ಅಂತ ಕೇಳಿದರೆ, ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸೊ ಸೆಬಿ ಆ್ಯಂಡ್ IRDAI, CCI, MCI ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ IRDAI ಆಪ್ಷನ್ ಬಿ. ಸೊ ಈ ಕ್ವಶನನ್ನು ಬಿಡ್ತೀನಿ, 2024ಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇರಲಿ ಆನ್ಸರ್ ಅಂತ ಹೇಳೋದು ಅದು ನಿಮಗೆ ಸ್ನೇಹಿತರೆ. ಸೊ ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ ಜೊತೆ ಆಟಗಾರ ಯಾರಂತ ಕೇಳಿದರೆ, ಸೊ ಮ್ಯಾಥೋ ಎಬ್ಡೆನ್ ಅಂತಕ್ಕಂಥವ್ರು ಆಗಿರ್ತಾರೆ. ನೆಕ್ಸ್ಟ್ ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಅಂತಕ್ಕಂಥ ಒಂದು ಪರೀಕ್ಷೆ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ದೃಷ್ಟಿ, ಮಾತು, ಶ್ರವಣ, ಮೂಳೆ ವಿರೂಪ ಅಂತ ಕೊಟ್ಟವ್ರೆ. ಸರಿಯಾದಂಥ ಒಂದು ಉತ್ತರ ಶ್ರವಣ, ಕಿವಿಗೆ ಸಂಬಂಧಪಟ್ಟಂಥ ಇಯರಿಂಗ್ಸ್. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆಯನ್ನು ಮಾಡಿಲ್ಲ? ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಯುನೈಟೆಡ್ ಸ್ಟೇಟ್ಸ್ ಅಂತ ಕೊಟ್ಟವ್ರೆ. ಸೊ ನೋಡ್ತಾ ಹೋದರೆ ಸ್ನೇಹಿತರೆ ನಮ್ಮ ಇದರಲ್ಲಿ ಭಾರತದಲ್ಲಿ ಖಂಡಿತ ಇದ್ದಾರೆ. ಸೊ ಭಾರತ ಬರೋದಿಲ್ಲ. ಇನ್ನು ಉಳಿದಂತೆ ನೋಡ್ತಾ ಹೋದರೆ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್, US. ನೆಕ್ಸ್ಟ್ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಸೊ ಇಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ ರೈಸ್ ಆಗಿದ್ದಾವೆ. ಸೊ ಹಿಸ್ಟ್ರಿನ ನೋಡಿಲ್ಲ. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಲ್ಲ, ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ತುಂಬ ಇದ್ದಾವೆ.
ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟವ್ರೆ. ಸರಿಯಾದಂಥ ಒಂದು ಉತ್ತರ ಎಸ್ ಆಪ್ಷನ್ ಡಿ, ಮೇಲ್ನ ಎಲ್ಲವೂ. ಎಸ್ ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? ನವಜಾತ ಶಿಶುಗಳಲ್ಲಿ ಕಾಮಾಲೆ, ಮಕ್ಕಳಲ್ಲಿ ಸಂಧಿವಾತ, ಜಪಾನೀಸ್ ಎನ್ಸಿಫಾಲಿಟಿಸ್ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟರೆ. ನೋಡಿ, JN1 ರೂಪಾಂತರ ಬಂದು COVID-19ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಯಾವುದು ಅಲ್ಲ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕು? ಮತ್ತೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು ಇವುಗಳಲ್ಲಿ ಎಲ್ಲವೂ ಮೂಲಭೂತ ಹಕ್ಕು. ಸೊ ಎಲ್ಲ ಬರುತ್ತೆ. ಸೊ ಮೇಲ್ನ ಎಲ್ಲವೂ ಬರುತ್ತೆ ಸ್ನೇಹಿತರೆ. ಎಸ್ ವರ್ತಮಾನ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಸ್ನೇಹಿತರೆ, ಸೊ ಇದು ಚೇಂಜಸ್ ಆಗಿರೋದ್ರಿಂದ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಫಸ್ಟ್ 6 ಇತ್ತು, ಇವಾಗ ಇರ್ತಕ್ಕಂಥದ್ದು ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿ ಅಂತಕ್ಕಂಥದ್ದು ಟೋಟಲ್ ಆಗಿ 8 ಇದೆ. ಆ್ಯಂಡ್ ಭಾರತದ ಉಪರಾಷ್ಟ್ರಪತಿ ಯಾರಂತ ಕೇಳಿದರೆ ಜಗದೀಪ್ ಧನ್ಖಡ್, ವೆಂಕಯ್ಯ ನಾಯ್ಡು, ರಾಮನಾಥ್ ಕೋವಿಂದ್ ಇವುಗಳಲ್ಲಿ ಯಾವುದು ಅಲ್ಲ. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ರೀಸೆಂಟಾಗಿ ಏನು ಮಾಡ್ತಾ ಇದ್ವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈಗ ಪ್ರೆಸೆಂಟ್ ನೋಡ್ತಾ ಹೋದಾಗ 2025-26ಕ್ಕೆ ನೋಡ್ತಾ ಹೋದಾಗ ಸೊ ಇವಾಗಿರ್ತಕ್ಕಂಥರು ರಾಧಾಕೃಷ್ಣನ್, CP ರಾಧಾಕೃಷ್ಣನ್ ಅಂತ ಹೇಳ್ತೀವಿ. ರಾಧಾಕೃಷ್ಣನ್ ಅವರು ಈಗಿರ್ತಕ್ಕಂಥ ಉಪರಾಷ್ಟ್ರಪತಿ ಆಗಿರ್ತಾರೆ. ರಾಧಾಕೃಷ್ಣನ್, CP ರಾಧಾಕೃಷ್ಣನ್ ಅವಕ್ಕೆ 2025ರಲ್ಲಿ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್, ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅಂತ ಕೊಟ್ಟವ್ರೆ. ನೋಡಿ, 3:11 ಅಂತ ಹೇಳಿದಾಗ ಇದು ಪೊಲೀಸ್ ಆಯಿತು, ಇದು ಬಂದು ನಾಗರಿಕರು. ಓಕೆ, ಸೊ ಈಗಿರಬೇಕಾದ್ರೆ ಸೊ ಟೋಟಲ್ ಆಗಿ 66 ಜನ ಪೊಲೀಸರು ಇದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ 66 ಜನ ಪೊಲೀಸರು ಇದ್ದಾರಂತೆ. ಹೌದು, 66 ಜನ ಪೊಲೀಸರಿದ್ದಾರೆ ಅಂತ ಹೇಳಿದಾಗ ನೋಡಿ 3ನ ಡಿವೈಡ್ ಮಾಡ್ತಾ ಹೋಗಿ. 3ರಿಂದ ಡಿವೈಡ್ ಮಾಡಿದ್ರೆ 3 7 6, 3 7 6 22. ಸೊ 22ನ 11ಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 22 × 11 ಮಾಡಿದಾಗ ನೋಡಿ 22 ಆಯಿತು. ಸೊ 242. ಆನ್ಸರ್ ಆಪ್ಷನ್ ಬಿ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನೋಡಿ ಸ್ನೇಹಿತರೆ, ಒಂದು ಕಪ್ಪನ್ನ ಕಂಪ್ಲೀಟಾಗಿ ತುಂಬಬೇಕಂತಂದರೆ 72 ನಿಮಿಷ ಬೇಕಂತೆ. ಆ್ಯಂಡ್ ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ತಾ ಹೋಗುತ್ತಂತೆ. ಸೊ 72 ನಿಮಿಷದಲ್ಲಿ ಒಂದು ಕಪ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಅರ್ಧ ಕಪ್ ಆಗಬೇಕಂದ್ರೆ 1 ನಿಮಿಷದಲ್ಲಿ ಡಬಲ್ ಆಗ್ತಾ ಹೋಗುತ್ತಲ್ವಾ. ಸೊ 71 ನಿಮಿಷ ಅರ್ಥ ಮಾಡ್ಕೊಳ್ಳಿ. 71 ನಿಮಿಷದಲ್ಲಿ ಅರ್ಧ ತುಂಬಿತ್ತು, 1 ನಿಮಿಷಕ್ಕೆ ಅದು ಫುಲ್ ಆಯಿತು. ಸೊ ಅದೇ ರೀತಿ ಕಾಲು ಕಪ್ ಅಂತ ಹೇಳಿದ್ರೆ ಇದರಲ್ಲಿ 1/2ರಲ್ಲಿ ಅರ್ಧ ಅಂತ ಹೇಳಿದ್ರೆ 1/4 ಆಗುತ್ತೆ. ಸೊ 70. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಒಂದು ಕಪ್ಪು ಕಂಪ್ಲೀಟ್ ಆಗೋಕ್ಕೆ 72 ನಿಮಿಷ ಆಯಿತು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ದ್ವಿಗುಣ ಮೀನ್ಸ್ ಡಬಲ್ ಆಗ್ತಾ ಹೋಗುತ್ತೆ. ಸೊ ಅರ್ಧ ಆಗಬೇಕಂದ್ರೆ 71 ನಿಮಿಷ. ಕಮ್ಮಿ ಮಾಡ್ತಾ ಬನ್ನಿ. ಒಂದು ಕಪ್ಪು ಅರ್ಧ ಕಪ್ ತುಂಬೋದಕ್ಕೆ 71 ನಿಮಿಷ. ಸೊ ಅರ್ಧ ಕಪ್ಪು ಅರ್ಧ ತುಂಬೋದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಅರ್ಧ ಕಪ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಅರ್ಧ ಎಷ್ಟು 1/4 ಆಗುತ್ತೆ, ಹೌದಾ. ಸೊ 70 ಆಯಿತು. ಸೊ ಆನ್ಸರ್ ಆಪ್ಷನ್ ಡಿ. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಅಂತ ಕೊಟ್ಟರೆ. ನೋಡಿ, 1 ಗಂಟೆಗೆ 60 ಕಿಲೋಮೀಟರ್ ಅಂದರೆ 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಮಿನಿಟ್ಗೆ 60 ಕಿಲೋಮೀಟರ್ ಹೋದರೆ 1 ನಿಮಿಷಕ್ಕೆ 1 ಕಿಲೋಮೀಟರ್ ಹೋಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಲ್ವಾ? 1 ನಿಮಿಷಕ್ಕೆ 1 ಕಿಲೋಮೀಟರ್ ಹೋಗುತ್ತೆ. ಸೊ 2 ಗಂಟೆ 45 ನಿಮಿಷ ಅಂತ ತೊಗೊಂಡ್ರೆ 6 7 12, 120 + 45. ಸೊ ಟೋಟಲ್ ಆಗಿ 4 2 6 1 165 ನಿಮಿಷಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, 1 ನಿಮಿಷಕ್ಕೆ 1 ಕಿಲೋಮೀಟ್ರು, 60 ನಿಮಿಷಕ್ಕೆ 60 ಕಿಲೋಮೀಟರ್, 165 ನಿಮಿಷಕ್ಕೆ 165 ಕಿಲೋಮೀಟ್ರನ್ನ ಹೋಗ್ತಕ್ಕಂಥದ್ದು. ಎಸ್ ನೋಡಿ, ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕೇಳೋರೆ. ಸೊ ಫಸ್ಟ್ ನಮ್ಗೆ ಗೊತ್ತಿರಬೇಕು, ಕಲಬುರಗಿ ಅಂತ ಹೇಳಿದಾಗ ಸ್ನೇಹಿತರೆ ಪೂರ್ವ ಅಂತ ನೋಡ್ತಾ ಹೋಗ್ತೀವಿ. ಸೊ ಇದು ಕಲಬುರಗಿ ಅಂತ ಹೇಳಿದ್ರೆ ಇದು ಹೈದರಾಬಾದ್ ಆಗಿರುತ್ತೆ. ಸೊ ಪೂರ್ವಕ್ಕೆ ಅಂತ ಬರುತ್ತೆ. ಸೊ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಅಂತ ಹೇಳಿದಾಗ ಸೊ ಈ ರೀತಿ ಹೋಗ್ತಾ ಹೋಗೋದು 15 ಕಿಲೋಮೀಟ್ರು ಸ್ನೇಹಿತರೆ. ಅದಾದ ನಂತರ ನಂತರ ಅವನು ಎಡ ಅಂದರೆ ಹಿಂಗೆ ಹೋಗುತ್ತೆ ಸ್ನೇಹಿತರೆ. ಎಡಕ್ಕೆ ತಿರುಗಿ 10 ಕಿಲೋಮೀಟ್ರ್ ಹೋಗ್ತಾನೆ. ಆ್ಯಂಡ್ ನಂತರ ಅವನು ಬಲ ಅಂದರೆ ಈ ರೀತಿ ಬಂತು 5 ಕಿಲೋಮೀಟ್ರ್ ಹೋಗ್ತಕ್ಕಂಥದ್ದಾಗಿದೆ. ಈ ಒಂದು ಪಾಯಿಂಟಲ್ಲಿ ಇದ್ದಾನೆ. ಸೊ ಅವನೀಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಸೊ ಹಿಂಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು
ಪೂರ್ವ ಅಲ್ವಾ. ಸೊ ಪೂರ್ವ, ಈ ಕಡೆದು ಪಶ್ಚಿಮ ಆಯಿತು, ಇದು ಉತ್ತರ, ಇದು ದಕ್ಷಿಣ. ಸೊ ಈಗ ಪೂರ್ವದ ಕಡೆ ಮುಖ ಮಾಡಿ ಹೋಗ್ತಾ ಇದ್ದಾನೆ. ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಬೆಳಗಾಂ, ಶಿವಮೊಗ್ಗ, ಹಾಸನ, ಕಲಬುರಗಿ ಅಂತ ಕೊಟ್ಟರೆ ಆನ್ಸರ್ ಆಪ್ಷನ್ ಸಿ ಹಾಸನ. ಜೌಗು ಪ್ರದೇಶಗಳು ಮತ್ತು ಅವುಗಳ ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಬೋನಲ್ ಯಾದಗಿರಿ, ಹೆಗ್ಗೇರಿ ಹಾವೇರಿ, ಅಘನಾಶಿನಿ ಗದಗ್, ಗುಡಾವಿ ಶಿವಮೊಗ್ಗವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದರೆ ಇಲ್ಲಿ ಗುಡಾವಿ ಶಿವಮೊಗ್ಗ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಬೋನಲ್ ಬಂದು ಯಾದಗಿರಿಯಲ್ಲಿ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಹೆಗ್ಗೇರಿ ಬಂದು ಬೋನಲ್ ಯಾದಗಿರಿ ಆಗುತ್ತೆ. ಇಲ್ಲಿ ಹೆಗ್ಗೇರಿ ಕೊಟ್ಟಿದ್ದಾರೆ. ಸೊ ಹೆಗ್ಗೇರಿ ಬಂದು ಬೆಳಗಾವಿಗೆ ಬರ್ತಕ್ಕಂಥದ್ದು, ಹಾಗಾಗಿ ಇದು ತಪ್ಪಾಗಿದೆ. ಬೆಳಗಾವಿ. ಆ್ಯಂಡ್ ಅಘನಾಶಿನಿ ಅಂತಕ್ಕಂಥದ್ದು ಇದು ಉತ್ತರ ಕರ್ನಾಟಕಕ್ಕೆ ಬರುತ್ತೆ, ಉತ್ತರ ಕರ್ನಾಟಕ. ಆ್ಯಂಡ್ ನೆಕ್ಸ್ಟ್ ಗುಡಾವಿ ಬಂದು ಶಿವಮೊಗ್ಗ ಗುಡಾವಿ ಶಿವಮೊಗ್ಗದಲ್ಲೇ ಬರ್ತಕ್ಕಂಥದ್ದು ಆಗಿದೆ. ಗುಡಾವಿ ಬಂದು ಶಿವಮೊಗ್ಗ. ಬೋನಲ್ ಬಂದು ಜೋಗು ಪ್ರದೇಶವನ್ನು ತಗೊಳ್ಳೋದು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಅಂತ ಕೊಟ್ಟವ್ರೆ. ಇಲ್ಲಿ ಹೆಗ್ಗೇರಿ ಮತ್ತು ಅಘನಾಶಿನಿ ತಪ್ಪಾಗುತ್ತೆ. ಗುಡಾವಿ ಬಂದು ಶಿವಮೊಗ್ಗನೇ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಬೋನಲ್ ಯಾದಗಿರಿ, ಗುಡಾವಿ ಶಿವಮೊಗ್ಗ ಎರಡೂ ಸಹ ಸರಿ ಇದೆ. ಬಟ್ ಹೆಗ್ಗೇರಿ ಬೆಳಗಾವಿ ಬರುತ್ತೆ, ಅಘನಾಶಿನಿ ಉತ್ತರ ಕರ್ನಾಟಕ ಬರ್ತಕ್ಕಂಥದ್ದು, ಉತ್ತರ ಕನ್ನಡ. ಸೊ ಅವೆರಡು ತಪ್ಪಾಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ತೈಲ ಸಂಸ್ಕರಣಾಗಾರವು ಈ ಕಡೆನ ಯಾವ ನಗರದಲ್ಲಿದೆ? ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಅಂತ ಕೊಟ್ಟವ್ರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಂಗಳೂರಲ್ಲಿ ಇರ್ತಕ್ಕಂಥದ್ದು. ದೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಪ್ರಾಥಮಿಕ, ದ್ವಿತೀಯ, ತೃತೀಯ ಅಂತ ಕೊಟ್ಟವ್ರೆ. ದೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಎಂದರೆ ಅದು ತೃತೀಯ, ಆಪ್ಷನ್ ಸಿ ತೃತೀಯ ಆಗಿರುತ್ತೆ. ಹಾಂಗ್ ಸೂಕಿ ಯಾವ ದೇಶದ ಮಾಜಿ ನಾಯಕಿ ಅಂತ ಕೊಟ್ಟಿದ್ದಾರೆ? ಸೊ ವಿಯೆಟ್ನಾಂ, ಮ್ಯಾನ್ಮಾರ್, ಬಾಂಗ್ಲಾದೇಶ, ಸೊ ಭೂತಾನ್. ಆಲ್ರೆಡಿ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ನೋಡಿ, ಈಗಿಂದೆಲ್ಲ ಮುಗ್ದೋಗಿರ್ತಕ್ಕಂಥ ನೋಡಿ ಮಾಜಿ ನಾಯಕಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಮಾಜಿನೂ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ ಮ್ಯಾನ್ಮಾರ್. ಸೊ ಕೆಳಗಿನಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ? ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಿಯಸ್, ಮಡಗಾಸ್ಕರ್ ಅಂತ ಕೊಟ್ಟವ್ರೆ. ಸಮಭಾಜಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇಶ ಅಂತ ನೋಡ್ತಾ ಹೋದಾಗ ಅದು ಮಾರಿಷಿಯಸ್. ಸೊ ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? PWD, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆಗಳ ಸಂಸ್ಥೆ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. ಸೊ ಆನ್ಸರ್ ನೋಡಿ ಇಲ್ಲಿ ರಾಜ್ಯ PWD ಬಂದು ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರನೂ ಬರುತ್ತೆ, ಗಡಿ ರಸ್ತೆಗಳ ಸಂಸ್ಥೆನೂ ಬರುತ್ತೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದೀಸ್. ಸೊ ಕೆಳಗಿನಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತ ಕೊಟ್ಟವ್ರೆ? ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಘಟಪ್ರಭಾ, ಶರಾವತಿ, ಉದ್ಯಾವರ, ಹೇಮಾವತಿ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ ಹೇಮಾವತಿ ಆಗಿರುತ್ತೆ. ಸೊ ಇದೊಂದು ಕಾವೇರಿ ನದಿಯ ಉಪನದಿ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ ಹೇಮಾವತಿ ಆಗಿರುತ್ತೆ. ಸೊ ಕೆಳಗಿನಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗನ್ನು ಹೊಂದಿಲ್ಲ ಅಂತ ಕೊಟ್ಟವರು? ಚನ್ನಪಟ್ಟಣದ ಆಟಿಕೆ ಮತ್ತು ಬೊಂಬೆಗಳು, ಮೊಳಕಾಲ್ಮೂರು ಸೀರೆಗಳು, ಕರ್ನಾಟಕದ ಕಂಚಿನ ಸಾಮಾನು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೊ ಆಪ್ಷನ್ ಎ, ಬಿ, ಸಿ ಮೂರಕ್ಕೂ ಸಹ ಒಂದು ಭೌಗೋಳಿಕ ಸೂಚಕ ಟ್ಯಾಗನ್ನು ಹೊಂದಿರತಕ್ಕಂಥದ್ದು ಆಗಿದೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು ತಪ್ಪಾಗಿರೋದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ಆರ್ ಪ್ರಜ್ಞಾನಂದ ಚದುರಂಗ, ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಅಂತ ಕೊಟ್ಟವ್ರೆ, ಮಾನಸ್ ದಾಮ್ನೆ ಟೆನ್ನಿಸು, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್ ಕೊಟ್ಟವ್ರೆ. ಸೊ ತಪ್ಪಾಗಿರ್ತಕ್ಕಂಥ ಒಂದು ಹಾರಿಸಿ ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷಿ ಮಲ್ಲಿಕ್ ಅಂತಕ್ಕಂಥದ್ದು ತಪ್ಪಾಗಿದೆ. ಯಾಕಂದರೆ ಅವರು ಫೆನ್ಸಿಂಗ್ ಅಲ್ಲ ಸ್ನೇಹಿತರೆ. ಈ ಒಂದು ಸಾಕ್ಷಿ ಮಲ್ಲಿಕ್ ಬಂದು ಕುಸ್ತಿಗೆ ಸಂಬಂಧಪಟ್ಟಂತೆ ಆಗುತ್ತೆ. ಸೊ ಫ್ರೀ ಸ್ಟೈಲ್ ಕುಸ್ತಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥವ್ರು ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಬಂದು ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ ಅಂತ ಕೊಟ್ಟವ್ರೆ ಸ್ನೇಹಿತರೆ. ಸೊ ನಾವು ಫಸ್ಟ್ ನೋಡ್ತಾ ಹೋದಾಗ ಫಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಯಾವುದಾಗುತ್ತೆ? ಕೆಳಗಡೆ ಬಂದು ಟ್ರೋಪೋಸ್ಪಿಯರ್ ಆಗಿರುತ್ತೆ, ಅದಾದ ನಂತರ ಸ್ಟ್ರಾಟೋಸ್ಪಿಯರ್ ಆಗಿರುತ್ತೆ. ಸೊ ಅದ್ರ ಮೇಲೆ ಬರ್ತಕ್ಕಂಥದ್ದು ಮೀಸೋಸ್ಪಿಯರು, ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಮೋಸ್ಪಿಯರು, ಅದಾದ ನಂತರ ಹೆಕ್ಸೋಸ್ಪಿಯರು. ಒಟ್ಟು 5 ಬರ್ತಕ್ಕಂಥದ್ದು. ಸೊ ಇದರಲ್ಲಿ ನೋಡ್ತಾ ಹೋದಾಗ ಕೆಳಗಡೆ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಬರೋದಿಲ್ಲ, ವಿಮಾನಗಳು ಬರ್ತಕ್ಕಂಥದ್ದು ಸ್ಟ್ರಾಟೋಸ್ಪಿಯರಲ್ಲಿ ಎರಡನೇ ಹಂತ ಏನಿರುತ್ತೋ, ಸೊ ಎರಡನೇ ಲೇಯರ್ ಏನು ಬರುತ್ತೋ ಸ್ಪೇರ್, ಸೊ ಅಲ್ಲಿ ಕಂಡು ಬರ್ತಕ್ಕಂಥದ್ದಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್ ಆಗಿರುತ್ತೆ. ಉಲಾರ್ ಅಂತಕ್ಕಂಥದ್ದು ಏನಿದೋ ಇದು ಜಮ್ಮು ಕಾಶ್ಮೀರನ ನೋಡ್ತಾ ಹೋಗ್ತೀವಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸರೋವರ ಆಗಿರುತ್ತೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದಾಗಿರುತ್ತೆ. ಸಿಹಿ ನೀರಿನ ಸರೋವರ ಉಲಾ ಸರೋವರ. ಇನ್ನು ವೆಂಬನಾಡು ಸರೋವರ ಎಂದು ಇದು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು.
ಕೇರಳದಲ್ಲಿ ಕಂಡುಬರ್ತಕ್ಕಂಥ ವೆಂಬನಾಡು ಸರೋವರ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಅತಿ ಉದ್ದವಾದ ಸರೋವರ ಆಗಿರುತ್ತೆ, ಅತಿ ಉದ್ದವಾದ ಸರೋವರ ವೆಂಬನಾಡು. ಇನ್ನು ಉಳಿದಂತೆ ಚಿಲ್ಕ ಅಂತಕ್ಕಂಥದ್ದು ಏನಿದೆಯೋ ಚಿಲ್ಕ ಸರೋವರ ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ, ಒಡಿಶಾ. ಓಕೆ, ಸೊ ಒಡಿಶಾದಲ್ಲಿ ಕಂಡುಬರುತ್ತೆ. ಭಾರತದ ಅದರ ಜೊತೆಗೆ ಏಷ್ಯಾದಲ್ಲೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಹೇಳಿದ್ರೆ ಅದು ಚಿಲ್ಕ ಸರೋವರ ಕಂಡು ಬರ್ತಕ್ಕಂಥದ್ದು ಒಡಿಶಾದಲ್ಲಿ. ಸೊ ಹಾಗಾಗಿ ಹ್ಯಾಂಡ್ಸ್ ನಾವು ಆಪ್ಷನ್ ಸಿ ಚಿಲ್ಕವನ್ನು ತಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ನೋಡ್ತಾ ಹೋದಾಗ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಬಂದರೆ ಉಲರ್ ಆಗಿರುತ್ತೆ, ಉಪ್ಪು ನೀರಿನ ಸರೋವರ ಅಂತ ಹೇಳಿದ್ರೆ ಚಿಲ್ಕ ಸರೋವರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನೂ ಒಂದು ಬರುತ್ತೆ ಯಾವುದಂತ ಹೇಳಿದ್ರೆ ಸಾಂಬಾರ್ ಸರೋವರ ಅಂತ ಬರುತ್ತೆ. ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇದು ಒಂದು ವಿಶ್ವದಲ್ಲಿ ಅಂತ ಅಂದರೆ ಇಟ್ ಮೀನ್ಸ್ ಸಾಂಬಾರ್ ಸರೋವರ ಅಂತ ಒಂದು ಭಾರತ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಆಗುತ್ತೆ, ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರು. ಸೊ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ, ಅದು ಸಹ ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಇದು ಸಹ ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ. ಸೊ ಈಗ ಅರ್ಥ ಆಯ್ತಲ್ವಾ, ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕ ಆಗಿರುತ್ತೆ. ನೆಕ್ಸ್ಟು ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಶುಕ್ರ, ಶನಿ, ಯುರೇನಸ್ ಇವುಗಳಲ್ಲಿ ಯಾವುದು ಅಲ್ಲ. ಸೊ ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಒಟ್ಟು ನಾವು 8 ಗ್ರಹಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. 8 ಗ್ರಹಗಳಲ್ಲಿ ಅದು ಒಂದು ತನ್ನ ಒಂದು ಸ್ಥಾನದಲ್ಲಿ ಅಂದರೆ ನೋಡ್ತಾ ಹೋದರೆ ಸೊ ಶುಕ್ರ, ಶನಿ ಆ್ಯಂಡ್ ಉಳಿದಂಥ ಪ್ಲಾನೆಟ್ಗಳೆಲ್ಲ ಒಂದು ರೀತಿಯಲ್ಲಿ ಚಲನೆಯನ್ನು ಮಾಡಿದರೆ ಯುರೇನಸ್ ಅಂತಕ್ಕಂಥ ಅದು ಆಪೋಸಿಟಾಗಿ ನೋಡ್ತಾ ಹೋಗ್ತಾ ಅದರ ಬದಿಯಲ್ಲಿ ತಿರುಗುತ್ತೆ, ಅಂದರೆ 98 ಡಿಗ್ರಿಯಲ್ಲಿ ಅದು ತಿರುಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಒಂದು ಯುರೇನಸ್ ಅಂತಕ್ಕಂಥದ್ದು ಏನಿದೆಯೋ ಶತಮಾನಗಳ ಹಿಂದೆ ಭೂಮಿಯ ಗಾತ್ರದ ಒಂದು ಕಾಯ ಏನು ಮಾಡುತ್ತೆ, ಈ ಒಂದು ಗ್ರಹಕ್ಕೆ ಡಿಕ್ಕಿಯನ್ನು ಹೊಡೆಯುತ್ತೆ. ಸೊ ಡಿಕ್ಕಿ ಹೊಡೆದಂಥ ಒಂದು ಕಾಯ ಏನು ಡಿಕ್ಕಿ ಹೊಡೆಯಿತು, ಸೊ ಅದರಿಂದ ಏನಾಗುತ್ತೆ ಯುರೇನಸ್ ಇರ್ತಕ್ಕಂಥ ಯುರೇನಸ್ ಸೈಡ್ಗೆ ವಾಲ್ಕೊಳ್ಳುತ್ತೆ. ಅದು ಎಷ್ಟು 98 ಡಿಗ್ರಿಗೆ ಬದಿಯಾಗಿ ಕ್ರಾಸ್ ಆಗುತ್ತೆ. ಸೊ ಹಾಗಾಗಿ ಅದೇನು ಮಾಡುತ್ತೆ, ಎಲ್ಲ ಗ್ರಹಗಳಿಗೆ ಹೋಲಿಸ್ಕೊಂಡಾಗ ಅದು ಒಂದು ಬದಿಯಲ್ಲಿ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಉಳಿದಂಥ 8 ಗ್ರಹಗಳನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಬುಧ ನೋಡ್ತಾ ಹೋಗ್ತೀವಿ. ಫಸ್ಟು ಬುಧ ಅಂತಕ್ಕಂಥದ್ದು ಏನಾಗುತ್ತೆ, ಸೂರ್ಯನಿಗೆ ಅತಿ ಹತ್ತಿರದ ಮತ್ತು ಅತಿ ಚಿಕ್ಕ ಗ್ರಹ ಆಗಿರುತ್ತೆ ಬುಧ. ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ಸೊ ಶುಕ್ರ ಆಗಿರುತ್ತೆ. ಶುಕ್ರ ಅಂತಕ್ಕಂಥದ್ದು ಒಂದು ಅತ್ಯುತ್ತಮ ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಒಂದು ಗ್ರಹ ಅಂತ ಹೇಳೋದು ಶುಕ್ರ ಗ್ರಹ ಆಗಿರುತ್ತೆ. ಇನ್ನು ಶನಿ ಅಂತ ಹೇಳಿದ್ರೆ ಉಂಗುರಗಳನ್ನು ಹೊಂದಿರತಕ್ಕಂಥದ್ದು ಶನಿ ಬರುತ್ತೆ ಸ್ನೇಹಿತರೆ. ಸೊ ಗುರು ಬಂದು ದೊಡ್ಡ ಗ್ರಹ ಆಗಿರುತ್ತೆ, ದೊಡ್ಡ ಗ್ರಹ ಗುರು ಆಗಿರುತ್ತೆ. ಓಕೆ, ಇನ್ನು ಭೂಮಿ ನಿಮ್ಗೆ ಗೊತ್ತೇ ಇರುವಾಗೆ ಸೊ ಜೀವಿಗಳು ವಾಸ ಮಾಡ್ತಕ್ಕಂಥ ಏಕೈಕ ಗ್ರಹ ಅಂತೇಳೋದು ಭೂಮಿ. ಸೊ ನೀಲಿ ಗ್ರಹ ಅಂತಲೂ ಕರಿತೀವಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಬರುತ್ತೆ ಯಾವುದಂತೇಳಿದ್ರೆ ಕೆಂಪು ಗ್ರಹ ಅಂತ ಹೇಳ್ತೀವಿ. ಸೊ ಕೆಂಪು ಗ್ರಹ ಯಾವುದಂತ ಕೇಳಬಹುದು ಸ್ನೇಹಿತರೆ. ಯಾವ್ದು ಬರುತ್ತೆ ಕೆಂಪು ಗ್ರಹ? ಮಂಗಳ. ಎಸ್, ವೆರಿ ಗುಡ್. ಮಂಗಳ ಅಂತಕ್ಕಂಥದ್ದು ಅದಕ್ಕಿರ್ತಕ್ಕಂಥ ಹೆಸರು ಕೆಂಪು ಗ್ರಹ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಟ್ಟು ಬರ್ತಕ್ಕಂಥದ್ದು 8 ಗ್ರಹಗಳಾಗಿರುತ್ತೆ. ನೆಕ್ಸ್ಟು ತಪ್ಪಾಗಿರುವುದನ್ನು ಹಾರಿಸಿ ಅಂತ ಕೊಟ್ಟರೆ ಚೂಸ್ ದ ಇನ್ಕರೆಕ್ಟ್ ಒನ್. NDA ಪರೀಕ್ಷೆ, CAT, ICAI ಪರೀಕ್ಷೆ, CLAT. ನೋಡಿ, NDA ಮೀನ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತೀವಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಓಕೆ, ಸೊ ಇದನ್ನು ನಡೆಸ್ತಕ್ಕಂಥದ್ದು UPSC ನಡೆಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಂಥ ಏನು ಆಯ್ಕೆಗಳಾಗುತ್ತೋ ಸೊ ಅದಕ್ಕೆ ನಡೀತಕ್ಕಂಥದ್ದು NDA ಆಗಿರುತ್ತೆ. ಇನ್ನು CAT ಕ್ಯಾಟ್ ಅಂತಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ಕಾಮನ್ ಅಡ್ಮಿಷನ್ ಟೆಸ್ಟ್. ಓಕೆ, ಸೊ ಇದಿರಬೇಕಾದ್ರೆ ಸೊ ಇದನ್ನು ಭಾರತೀಯ ತಂತ್ರಜ್ಞಾನ ಸೇವೆ IIT ಅದು ಆಯ್ಕೆಯನ್ನು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು IIMS ಅಥವಾ MBA ಅಂತ ಏನಿದೆಯೋ ಸೊ ಇದಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ IIMS ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಯ್ಕೆ ಆಗಿರೋಲ್ಲ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು CAT ಕ್ಯಾಟ್ನ ಎಕ್ಸಾಮ್ನ ಬರೆಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ICAI ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಪರೀಕ್ಷೆ ಬಂದು ಇದು ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಏನು CA ಅಂತ ನಾವೇನು ಹೇಳ್ತೀವೋ ಸೊ ಒಂದು ಚಾರ್ಟರ್ಡ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನ ಇದರಲ್ಲಿ ನಡೆಸ್ತಕ್ಕಂಥದ್ದಾಗಿರುತ್ತೆ. ಇನ್ನು CLAT ಅಂತ ಹೇಳಿದ ಸ್ನೇಹಿತರೆ ಈ ಒಂದು
ಲಾಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಕಾಮನ್, ಸಿ ಮೀನ್ಸ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕಾನೂನಿಗೆ ಸಂಬಂಧಪಟ್ಟಂತೆ ಈ ಒಂದು LLB ಆಗಿರ್ಬೋದು ಅಥವಾ LLM ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ತೊಗೊಳ್ತೀವಲ್ವ, ಸೊ ಅದು ಈ ಒಂದು CLAT ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ CAT ಕ್ಯಾಟ್ ಪರೀಕ್ಷೆ ಬರೆಸ್ತಕ್ಕಂಥದ್ದು ಈ ಒಂದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅದು MBA ಆಗಿರ್ಬೋದು ಅಥವಾ IAMS ಆಗಿರ್ಬೋದು. ಸೊ ಅದಕ್ಕೆ ಎಕ್ಸಾಮ್ನ ತೊಗೊಳ್ತಕ್ಕಂಥದ್ದು. ಬಟ್ ಭಾರತೀಯ ತಂತ್ರಜ್ಞಾನ ಸೇವೆಗೆ ಅದಕ್ಕೂ ಸಂಬಂಧ ಇಲ್ಲ. ಓಕೆ, ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ B ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರಿಯಾದದನ್ನು ಆರಿಸಿ ಚೂಸ್ ದ ಕರೆಕ್ಟ್ ಒನ್ ಅಂತ ಕೊಟ್ಟವ್ರೆ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 15 ರಾಷ್ಟ್ರೀಯ ಯುವ ದಿನ, ಜನವರಿ 24 ಸೇನಾ ದಿನ, ಜನವರಿ 30 ಹುತಾತ್ಮರ ದಿನ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟವ್ರೆ ಸ್ನೇಹಿತರೆ. ಜನವರಿ 30 ನಾವು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ, ಹೌದಲ್ವಾ? ಸೊ ಜನವರಿ 30 ಮಹಾತ್ಮ ಗಾಂಧೀಜಿಯವರ ನೆನಪಿಗೋಸ್ಕರ ಏನು ಮಾಡ್ತೀವಿ, ಸೊ ಈ ಒಂದು ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಜನವರಿ 12 ಏನಿದೆಯೋ ಇದನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರ ಒಂದು ಹೆಸರಲ್ಲಿ ಜನ್ಮದಿನದಲ್ಲಿ ಏನು ಮಾಡ್ತೀವಿ, ಸೊ ರಾಷ್ಟ್ರೀಯ ಯುವ ದಿನವನ್ನು ಜನವರಿ 12ರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಜನವರಿ 15 ಬಂದು ಸೇನಾ ದಿನ, ಸೈನಿಕರ ಒಂದು ತ್ಯಾಗಕ್ಕೆ ಗೌರವವನ್ನು ಕೊಡೋದಕ್ಕೋಸ್ಕರ ಏನು ಮಾಡ್ತೀವಿ, ಜನವರಿ 15 ಸೇವಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ, ಸೇನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಜನವರಿ 24 ಬಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಏನಿದೆಯೋ, ಸೊ 2008ರಿಂದ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಸ್ನೇಹಿತರೆ. ಜನವರಿ 24ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹೀಗಾಗಿ ಆನ್ಸರ್ ಆಪ್ಷನ್ D ಜನವರಿ 30 ಹುತಾತ್ಮರ ದಿನ ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಫಸ್ಟ್ಗೆ ನೋಡ್ತಾ ಹೋದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನು ಬರುತ್ತೋ, ಸೊ ಇದರಲ್ಲಿ ಈ ಒಂದು 2025 ಏನಿತ್ತು, 2025 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 193 ದೇಶಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ ಅಥವಾ ಪೈಕಿ ಇರ್ತವೆ. ಸೊ ಅದರಲ್ಲಿ ಭಾರತ ಸ್ಥಾನ ಅಂತ ಹೇಳಿದ್ರೆ 130ನೇ ಸ್ಥಾನ ಭಾರತಕ್ಕೆ ಇದೆ ಸ್ನೇಹಿತರೆ. ಸೊ ಇದರಲ್ಲಿ HDI ಮೌಲ್ಯ ಅಂತ ಬರುತ್ತೆ. HDI ಮೌಲ್ಯ ಬಂದು ಭಾರತಕ್ಕೆ 0.685 ಇತ್ತೆ. ಸೊ ಇದು HDI ಮೌಲ್ಯ. ಸೊ ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಏನು ಬರುತ್ತೆ ಅಂತ ಹೇಳಿದಾಗ ಶಿಕ್ಷಣ, ಜೀವಿತಾವಧಿ ಮತ್ತು ತಲಾ ಆದಾಯ. ಅರ್ಥ ಮಾಡ್ಕೊಳ್ಳಿ, ಶಿಕ್ಷಣ ಮೇಯ್ನಾಗಿ ಬರುತ್ತೆ, ಶಿಕ್ಷಣ, ಜೀವಿತಾವಧಿ ಆ್ಯಂಡ್ ತಲಾ ಆದಾಯ. ಓಕೆ, ಸೊ ಇದನ್ನು ನೋಡ್ತಾ ಹೋದಾಗ ಸ್ವಸ್ಥ ಜೀವನ ಬರುತ್ತೆ ಸ್ನೇಹಿತರೆ, ಜ್ಞಾನ ಬರುತ್ತೆ, ಜೀವನ ಮಟ್ಟ ಬರುತ್ತೆ. ಬಟ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಾಗಿ ಕಂಡುಬರುವುದಿಲ್ಲ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ರಕ್ಷಣಾ ಸಚಿವಾಲಯ, ಹಣಕಾಸು ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ. ಸೊ ಫಸ್ಟ್ಗೆ ನಾವು ಹಲ್ವಾ ಸಮಾರಂಭ ಅಂದರೆ ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಹಲ್ವಾ ಸಮಾರಂಭ ಅಂತ ಹೇಳಿ ಏನಿಲ್ಲ. ಸೊ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ, ಒಂದು ಸಮಾರಂಭ ಮಾಡಬೇಕಂದ್ರೆ ಫಸ್ಟ್ ನಾವು ಯಾವ ರೀತಿ ಸ್ವೀಟಿಂದ ಶುರು ಮಾಡ್ತೀವೋ, ಸೊ ಅದೇ ರೀತಿ ಒಂದು ಇಲ್ಲಿ ಸಚಿವಾಲಯ ಏನು ಮಾಡುತ್ತೆ, ತನ್ನ ಒಂದು ಕೆಲಸವನ್ನು ಮಾಡಬೇಕಂತಂದರೆ ಮೊದಲಿಗೆ ಈ ಒಂದು ಹಲ್ವಾವನ್ನು ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಸಚಿವರಿಗೆಲ್ಲ ಅಧಿಕಾರಿಗಳಿಗೆಲ್ಲ ಹಲ್ವಾವನ್ನು ಕೊಟ್ಟು ಅದಾದ ನಂತರ ಕೆಲಸವನ್ನು ಶುರು ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಹಲ್ವಾ ಸಮಾರಂಭ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಹಣಕಾಸು ಸಚಿವಾಲಯ ನಡೆಸ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಕೇಂದ್ರ ಬಜೆಟ್ ನಡೆಯುತ್ತಲ್ವಾ, ಸೊ ಕೇಂದ್ರ ಬಜೆಟ್. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಕೇಂದ್ರ ಬಜೆಟ್ ಮಂಡನೆ ಮಾಡೋದಕ್ಕೂ ಮುನ್ನ ಹಣಕಾಸು ಸಚಿವಾಲಯದಲ್ಲಿ ಆಚರಿಸಲಾಗ್ತಕ್ಕಂಥ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮವನ್ನು ಹಲ್ವಾ ಸಮಾರಂಭ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಹಲ್ವಾ ಹಂಚಿಕೆ ಯಾವುದು ಅಂತ ಹೇಳಿದ್ರೆ ಈ ಒಂದು ದೊಡ್ಡ ಕಡಾಯಿಯಲ್ಲಿ ಹಲ್ವಾವನ್ನು ತಯಾರಿಸಿ ಅಧಿಕಾರಿಗಳಿಗೆ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿನ ಒಂದು ಪದ್ಧತಿ ಆಗಿರುತ್ತೆ. ಹಾಗಾಗಿ ಸೊ ಅದು ಬಂದು ಆಪ್ಷನ್ B ಹಣಕಾಸು ಸಚಿವಾಲಯ ನಡೆಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರಿಯಾದದ್ದನ್ನು ಆರಿಸಿ ಅಂತ ಕೊಟ್ಟವ್ರೆ. ಪಾಕ್ ಜಲಸಂಧಿ ಭಾರತ ಮತ್ತು ಮಾಲ್ದೀವ್ಸ್ ಕೊಟ್ಟವ್ರೆ. ಸೊ ಇಲ್ಲಿ ಸರಿಯಾದದ್ದನ್ನು ಆರಿಸಿ. ಮಲಕ್ಕಾ ಜಲಸಂಧಿ ಬಂದು ಮಲೇಷಿಯಾ ಮತ್ತು ಇಂಡೋನೇಷಿಯಾ, ಆ್ಯಂಡ್ ಜೆಬ್ರಾಲ್ಟರ್ ಜಲಸಂಧಿ ಬಂದು ಸ್ಪೇನ್ ಮತ್ತು ಇಟಲಿ ಕೊಟ್ಟವ್ರೆ. ಹಾರ್ಮಸ್ ಜಲಸಂಧಿ ಬಂದು ಭಾರತ ಮತ್ತು ಮಾಲ್ದೀವ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ಒನ್ ರಾಂಗ್ ಅಂತ ಗೊತ್ತಿದೆ ನಮಗೆ, ಯಾಕಂದರೆ ಪಾಕ್ ಜಲಸಂಧಿ ಅಂದರೆ ನಮ್ಮ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಬರ್ತಕ್ಕಂಥದ್ದು ಈ ಒಂದು ಪಾಕ್ ಜಲಸಂಧಿ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ನು ಹೋಗುತ್ತೆ.
ಇನ್ನು ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಏನಿದೆಯೋ ಸೊ ಅದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ನಡುವೆ ಬರ್ತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಇನ್ನು ಉಳಿದಂತೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಜೆಬ್ರಾಲ್ಟರ್ ಜಲಸಂಧಿ ಅಂತಕ್ಕಂಥದ್ದು ಸ್ಪೇನ್ ಮತ್ತು ಇಟಲಿ ಅಂತ ಏನು ಕೊಟ್ಟವರು ಸ್ನೇಹಿತರೆ, ಇದು ಬಂದು ಯುರೋಪ್ ಮತ್ತು ಆಫ್ರಿಕಾ ಖಂಡದಲ್ಲಿ ಮಧ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಯುರೋಪ್ ಪ್ಲಸ್ ಆಫ್ರಿಕಾ. ಓಕೆ, ಸೊ ಜೆಬ್ರಾಲ್ಟರ್ ಜಲಸಂಧಿ. ಇನ್ನು ಹಾರ್ಮಸ್ ಅಂತಕ್ಕಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್ ಅಂತ ಕೊಟ್ಟವರ ಸ್ನೇಹಿತರೆ. ಸೊ ಅದು ಅಷ್ಟೇ ಈ ಒಂದು ಅರಬ್ಬಿ ಸಮುದ್ರ ಮತ್ತು ಏನು ಈ ಒಂದು ಇರಾನ್ ದಕ್ಷಿಣಕ್ಕೆ ಮತ್ತು ಯುನೈಟೆಡ್ ಅರಬ್ ಸ್ಟೇಟ್ ಏನು ಬರುತ್ತೋ ಸೊ ಅದರ ಒಂದು ಉತ್ತರಕ್ಕೆ ಬರ್ತಕ್ಕಂಥದ್ದು. ಸೊ ಹಾರ್ಮಸ್ ಜಲಸಂಧಿ ಆಗಿರುತ್ತೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಮಲಕ್ಕಾ. ಸರಿಯಾದದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ತಾಳವಾದ್ಯಗಳು ತಾಳಗಳು, ಗಾಳಿ ವಾದ್ಯಗಳು ವೀಣೆ, ತಂತಿ ವಾದ್ಯಗಳು ಕೊಳಲು, ಇವುಗಳಲ್ಲಿ ಎಲ್ಲವೂ ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ತಾಳವಾದ್ಯಗಳು ತಾಳಗಳು ಸರಿ ಇದೆ ಸ್ನೇಹಿತರೆ. ಓಕೆ, ಸೊ ಇನ್ನು ಉಳಿದಂತೆ ಒಂದು ಸರಿ ಇದ್ದರೆ ಮೇಲೆ ಎಲ್ಲವೂ ಆಗ್ಬಿಡುತ್ತೆ. ಬಟ್ ಗಾಳಿ ವಾದ್ಯ ಅಂತ ಹೇಳಿದ್ರೆ ಅದು ಕೊಳಲಾಗಿರುತ್ತೆ. ಗಾಳಿಯ ಮೂಲಕನೇ, ಬಾಯಿ ಉಸಿರಿನ ಮೂಲಕನೇ ಮಾಡ್ತಕ್ಕಂಥದ್ದು ಕೊಳಲಾಗಿರುತ್ತೆ. ತಂತಿಯನ್ನು ನುಡಿಸ್ತಕ್ಕಂಥದ್ದು ವೀಣೆ ಆಗಿರುತ್ತೆ. ಸೊ ಹಾಗಾಗಿ ಇದೆರಡು ಹದ್ಲು ಬದಲು ಕೊಟ್ಟರೆ ಇವೆರಡೂ ಸಹ ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆನ್ಸರು ಆಪ್ಷನ್ಗೆ ತಾಳವಾದ್ಯಗಳು ತಾಳಗಳಾಗಿರುತ್ತೆ. ಇನ್ನು ನೆಕ್ಸ್ಟು ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಯಾವುವು ಅಂತ ಕೇಳಿದರೆ ದೇವಾಲಯದ ವಾಸ್ತುಶಿಲ್ಪ ಶೈಲಿ, ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು ಇವುಗಳಲ್ಲಿ ಯಾವುದು ಅಲ್ಲ. ದ್ರಾವಿಡ, ನಾಗರ ಮತ್ತು ವೇಸರ ಇವು ಯಾವುದ್ರಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಸ್ನೇಹಿತರೆ, ಇದೆಲ್ಲ ಭಾರತ ದೇವಾಲಯದಲ್ಲಿ ಬರ್ತಕ್ಕಂಥ ವಾಸ್ತುಶಿಲ್ಪದ ಶೈಲಿಗಳಾಗಿರುತ್ತೆ. ಸೊ ಭಾರತದ ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳನ್ನು ನಾವು ದ್ರಾವಿಡ, ನಾಗರ, ವೇಸರ ಅಂತ ಕರಿತಾ ಹೋಗ್ತೀವಿ. ಸೊ ಮೇಯ್ನಾಗಿ ಮುಖ್ಯ 3 ಶೈಲಿಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದರಲ್ಲಿ ದ್ರಾವಿಡ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ದ್ರಾವಿಡ ಆಗಿರುತ್ತೆ. ಸೊ ಅದೆಲ್ಲ ಒಂದು ಪಿರಮಿಡ್ನ ಆಕಾರದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನಾಗರ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಉತ್ತರ ಭಾರತದ ಸೈಡಲ್ಲಿ ಕಂಡು ಬರ್ತಕ್ಕಂಥ ಉತ್ತರ ಭಾರತ. ಸೊ ಓಕೆ, ಸೊ ಇದೆಲ್ಲ ಒಂದು ಗೋಪುರದ ಟೈಪಲ್ಲಿ ಕಂಡುಬರುತ್ತೆ, ಅಥವಾ ಶಿಖಾರ ಅಂತ ಹೇಳ್ತಾರೆ. ಆ ಒಂದು ಜಾಗಗಳಲ್ಲಿ ಶಿಖಾರಗಳು ಅಂತ ಹೇಳ್ತಾರೆ. ಸೊ ಆ ಒಂದು ಇದರಲ್ಲಿ ಕಂಡು ಬರ್ತಾ ಹೋಗುತ್ತೆ ಶೈಲಿಯಲ್ಲಿ ಸ್ನೇಹಿತರೆ. ಇನ್ನು ವೇಸರ ಅಂತಕ್ಕಂಥದ್ದು ಮಿಕ್ಸು, ಈ ಒಂದು ದ್ರಾವಿಡ ಪ್ಲಸ್ ನಾಗರ ಎರಡದ ಒಂದು ಮಿಕ್ಸಪ್ ಅಂತ ಹೇಳಿದಾಗ ವೇಸರ ಬರುತ್ತೆ. ಸೊ ಮೋಸ್ಟಾಗಿ ಈ ಒಂದು ಕರ್ನಾಟಕದಲ್ಲಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಇದು ಜನಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಚಾಲುಕ್ಯರ ಕಾಲದಲ್ಲಿ. ಓಕೆ, ವೇಸರ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲ ಆನ್ಸರ್ ಯಾವ್ದು ಹೊರತು ಸ್ನೇಹಿತರೆ ಆಪ್ಷನ್ ಎ ದೇವಾಲಯದ ವಾಸ್ತುಶಿಲ್ಪ ಶೈಲಿ. ಅದು ಭಾರತದ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ, ಬೇರೆ ಒಂದು ದೇಶಕ್ಕೆ ಹೋಗಬಾರ್ದು. ಸೊ ನಮ್ಮ ಒಂದು ಭಾರತದಲ್ಲಿ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಕೊಟ್ಟವ್ರೆ. ಆರ್ಥಿಕ, ಕಾನೂನು, ನೈತಿಕ ಇವುಗಳಲ್ಲಿ ಎಲ್ಲವೂ. ಸೊ ನೋಡಿ ಸ್ನೇಹಿತರೆ, ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಂತ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಸಮಾಜದ ಒಂದು ಒಳಿತಿಗಾಗಿ ಅಥವಾ ಗ್ರಾಹಕರ, ಸೊ ಇಲ್ಲಿ ವ್ಯಾಪಾರ ಅಂತ ಹೇಳಿದ್ರೆ ಗ್ರಾಹಕರು ಬಂದೇ ಬರ್ತಾರೆ ಸ್ನೇಹಿತರೆ. ಸೊ ಗ್ರಾಹಕರ ಒಂದು ಕಲ್ಯಾಣಕ್ಕೋಸ್ಕರ ಆಗಿರ್ಬೋದು, ಸಮಾಜದ ಒಂದು ಕಲ್ಯಾಣಕ್ಕೋಸ್ಕರ ಆಗಿರ್ಬೋದು. ಸೊ ಈ ಒಂದು ಆರ್ಥಿಕ, ಕಾನೂನು, ನೈತಿಕ ಇವೆಲ್ಲವೂ ಸಹ ಜವಾಬ್ದಾರಿಗಳೇ ಬರ್ತಾ ಹೋಗುತ್ತೆ. ಗ್ರಾಹಕರ ಒಂದು ಒಳಿತಿಗೋಸ್ಕರ ಮಾಡ್ತಕ್ಕಂಥದ್ದಾಗಿದ್ದಾಗ ಇಲ್ಲಿ ಆರ್ಥಿಕವಾಗಿ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಕಾನೂನು, ನೈತಿಕ ಇವೆಲ್ಲವೂ ಸಹ ಸಾಮಾಜಿಕ ಜವಾಬ್ದಾರಿಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು, ಪೂರ್ವ ಘಟ್ಟಗಳು. ಸೊ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ತುಂಬ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ. ಇದು PC ಎಕ್ಸಾಮಲ್ಲಿ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನು. ಅರಾವಳಿ ಬೆಟ್ಟಗಳು ನೋಡ್ತಾ ಹೋಗ್ತೀವಿ. ಸೊ ಅರಾವಳಿ ಬೆಟ್ಟಗಳು ಇವು ಡೈನೋಸರ್ಗಳಿದ್ವಲ್ಲ, ಸೊ ಅದಕ್ಕಿಂತಲೂ ಹಳೆಯದಾದಂಥ ಒಂದು ಪರ್ವತ ಶ್ರೇಣಿಗಳಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಇದ್ಲು ಕಂಡು ಬರ್ತಕ್ಕಂಥ ಒಂದು ಗುರು ಶಿಖರ ಕಂಡು ಬರುತ್ತೆ. ಅತ್ಯಂತ ಎತ್ತರದ ಶಿಖರ ಗುರು ಶಿಖರ ಅರಾವಳಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಂತ ಕೇಳಿದರೆ, ಸೊ ತುಂಬ ಈಸಿ ಕ್ವಶನ್ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಬಿ 24. ಸೊ ಏನು ಅಶೋಕ ಚಕ್ರ ಅಂತ ಏನು ಹೇಳ್ತೀವೋ ಸೊ 24 ಚಕ್ರಗಳು ಅಥವಾ 24 ಚಕ್ರಗಳಲ್ಲಿ ಇರ್ತಕ್ಕಂಥ 24 ಗೆರೆಗಳು. ಒಂದು ಚಕ್ರದಲ್ಲಿ 24 ಕೀಲುಗಳು ಅಂತ ಕೊಟ್ಟಿದ್ದಾರೆ. ಸೊ ಅದು 24 ಗಂಟೆಗಳನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಹಿಪ್ಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಇಂಜಿನಿಯರ್ಗಳು, ಶಿಕ್ಷಕರು, ವೈದ್ಯರು, ಎಲ್ಲ ವೃತ್ತಿಪರ ಪದವಿಗಳಂತ ಕೊಟ್ಟಿದ್ದಾರೆ. ಸೊ ಪ್ರಮಾಣ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಂತ ಹೇಳ್ತೀವಲ್ವಾ. ಸೊ ಅದೇ ರೀತಿ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು ಯಾರು ಮಾಡ್ತಾರೆ ಇಲ್ಲಿ? ಇಂಜಿನಿಯರ್ಗಳ, ಶಿಕ್ಷಕರ, ವೈದ್ಯರ, ಎಲ್ಲ ವೃತ್ತಿಪರ ಪದವಿಗಳಂತ ಕೇಳಿದರೆ ಹಿಪ್ಪೋಕ್ರೆಟಿಕ್ ಪ್ರಮಾಣ ಅಂತ ಹೇಳಿದರೆ
ಈ ಒಂದು ವೈದ್ಯರುಗಳು ಏನಿರ್ತಾರೋ ತಮ್ಮ ಒಂದು ವೃತ್ತಿ ಜೀವನದ ಪ್ರಾರಂಭದಲ್ಲಿ ಮೊದಲು ಏನು ವೃತ್ತಿ ಜೀವನಕ್ಕೆ ಹೋಗ್ತಾರೋ ಸೊ ಆವಾಗ ಈ ಒಂದು ಪ್ರಮಾಣವನ್ನು ಮಾಡ್ತಾರೆ, ಶಪಥವನ್ನು ಮಾಡ್ತಾರೆ. ಸೊ ಅವರು ವೈದ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಅವರು ಜೀವ ಉಳಿಸೋದಾಗಿರ್ಬೋದು, ಇನ್ನೊಂದು ಏನೋ ಇರ್ಬೋದು, ಬಟ್ ಅವರೊಂದು ಪ್ರಮಾಣವನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಅದನ್ನು ನಾವು ಹಿಪೋಕ್ರೆಟಿಕ್ ಪ್ರಮಾಣ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ಭಾರತದಲ್ಲಿ ಇನ್ನೂ ತಂದಿಲ್ಲ, ತರಬೇಕಂತ ಅಂದ್ಕೊಂಡವ್ರೆ ಚರಕ ಶಪಥ್ ಅಂತಕ್ಕಂಥದ್ದು ಒಂದನ್ನ ಜಾರಿಗೆ ತರಬೇಕಂತ ಅಂದ್ಕೊಂಡವ್ರೆ. ಸೊ ಇಲ್ಲಿ ಗಂಟೆ ಹಿಪೋಕ್ರೆಟಿಕ್ ಪ್ರಮಾಣ ಅಂತ ಇತ್ತು. ಸೊ ಮುಂದೆ ಇದನ್ನು ತರಬೇಕಂತ ಪ್ರಸ್ತಾಪವನ್ನು ಇಟ್ಟಿದ್ದಾರೆ, ಬಟ್ ಇನ್ನೂ ಅದು ಕಂಪ್ಲೀಟ್ ಇದಾಗಿಲ್ಲ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ, ಡಾಕ್ಟರ್ಸ್ ಅಥವಾ ವೈದ್ಯರು. ನೆಕ್ಸ್ಟ್, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಫಸ್ಟ್ ಸ್ನೇಹಿತರೆ, CSR ಅಂದರೆ ಏನಂತ ನಮಗೆ ಫಸ್ಟ್ ಎಬ್ರಿವೇಷನ್ ಗೊತ್ತಾಗ್ಬಿಟ್ಟು ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ಸೊ ಆಪ್ಷನ್ ಕೊಟ್ಟವರೇ ಸಮರ್ಥನೀಯ ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಇಲ್ಲೇನಾಯಿತು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಸಾಮಾಜಿಕ ಜವಾಬ್ದಾರಿ. ಸೊ ಇಷ್ಟ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟು TKDL ಎಂದರೆ ಏನಂತ ಕೇಳಿದ್ರೆ ಡಿಜಿಟಲ್ ಗ್ರಂಥಾಲಯ, ಡ್ರೈವಿಂಗ್ ಲೈಸೆನ್ಸ್, ವಿತರಣಾ ಪಟ್ಟಿ, ಇವುಗಳಲ್ಲಿ ಯಾವುದು ಅಲ್ಲ. ಸೊ ಫಸ್ಟ್ ಆಫ್ ಆಲ್ TKDL ನ ಒಂದು ಅಬ್ರಿವೇಷನ್ ವಿಸ್ತರಣಾ ರೂಪ ಏನಾಗಾದ್ರೆ ಟ್ರೆಡಿಷನಲ್, K means knowledge and D means digital, L means library. ಓಕೆ, ಸೊ ಇದರ ಪ್ರಕಾರ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಡಿಜಿಟಲ್ ಲೈಬ್ರರಿ ಆಪ್ಷನ್ ಎ. ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತಕ್ಕಂಥದ್ದು ಅಂದರೆ ಇದೊಂದು ನಾಲೆಡ್ಜನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಂಪ್ರದಾಯಿಕವಾಗಿ ಪೂರ್ವದಲ್ಲಿ ಇರ್ತಕ್ಕಂಥ ಈ ಒಂದು ವೈದ್ಯಕ್ಕೆ ಸಂಬಂಧಪಟ್ಟಂಥ ಯೋಗಗಳಿಗೆ ಸಂಬಂಧಪಟ್ಟಂಥ ಏನು ನಾಲೆಡ್ಜು ಬುಕ್ಸ್ಗಳಿದ್ವೋ ಸೊ ಅದನ್ನು ಸೇವ್ ಮಾಡ್ತಕ್ಕಂಥದ್ದು ಅರ್ಥದಲ್ಲೂ ಸಹ ಇದನ್ನು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ವಿಶ್ವ ಆಹಾರ ಕಾರ್ಯಕ್ರಮ. ನೋಡಿ ಇಲ್ಲಿ ಕಾರ್ಯಕ್ರಮ ಇದೊಂದು ಪ್ರೋಗ್ರಾಮ್ ಸ್ನೇಹಿತರೆ, ಹೌದಾ? ಇಲ್ಲೇ ಆನ್ಸರ್ ಸಿಕ್ಕೋಯ್ತು. ಕೊಟ್ಟಿರ್ತಕ್ಕಂಥ ಏನು ವಿಶೇಷ ಸಂಸ್ಥೆ ಕೇಳಿದರೆ ಸೊ ಸಂಸ್ಥೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇದರ ಜೊತೆಗೆ ನೋಡ್ತಾ ಹೋದಾಗ FAO ಬರುತ್ತೆ. ಇಟ್ ಮೀನ್ಸ್ ಆಹಾರ ಮತ್ತು ಕೃಷಿ ಸಂಸ್ಥೆ ಆಗಿರ್ಬೋದು, ಅಥವಾ ICAO ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ IMF ಆಗಿರ್ಬೋದು ಸ್ನೇಹಿತರೆ, ILO ಆಗಿರ್ಬೋದು, ಸೊ ಈ ರೀತಿ UNESCO ಆಗಿರ್ಬೋದು. ಸೊ ಇದೆಲ್ಲ ಬಂದು ಒಂದು ಸಂಸ್ಥೆಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವಿಶೇಷ ಸಂಸ್ಥೆಯಾಗಿ ವರ್ಕನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ, ಹೌದಾ? ಇದರ ಒಂದು ಕೇಂದ್ರ ಕಚೇರಿ ಬಂದು ಜಿನೇವಾದಲ್ಲಿ ಇರ್ತಕ್ಕಂಥ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ತಪ್ಪಾಗಿರುವುದನ್ನು ಹಾರಿಸಿ ಅಂತ ಕೊಟ್ಟವ್ರೆ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ, ಕಲ್ಲಿನ ರಥ ಬಂದು ಹಂಪಿ ವಿಜಯನಗರ ಸಾಮ್ರಾಜ್ಯ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಯಾಕಂದರೆ ಪಟ್ಟದಕಲ್ಲು ಚಾಲುಕ್ಯ ವಂಶದಲ್ಲಿ ಕಂಡು ಬರ್ತಕ್ಕಂಥದ್ದು, ಬೇಲೂರು ಮತ್ತು ಹಳೆಬೀಡು ಬಂದು ಹೊಯ್ಸಳ ವಂಶದಲ್ಲಿ, ಆ್ಯಂಡ್ ಕಲ್ಲಿನ ರಥ ಬಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳು ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರ ಒಂದು ಧ್ಯೇಯ ಬಂದು ಸ್ನೇಹಿತರೆ ಏಕತೆ ಮತ್ತು ಶಿಸ್ತಾಗಿರುತ್ತೆ. ಇಲ್ಲಿ ಕೊಟ್ಟವರಲ್ಲ, ಏಕತೆ ಮತ್ತು ಶಿಸ್ತು ಬಂದು ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್. ಸೊ ಇದರ ಒಂದು ಧ್ಯೇಯ ಆಗಿರುತ್ತೆ. ಸೊ ಹಾಗೆ ಫಸ್ಟ್ ಹೋಯ್ತು ಆ್ಯಂಡ್ ಲಾಸ್ಟ್ ಹೋಯ್ತು, ಯಾಕಂದರೆ ಇದ್ರದ್ದು ಅದು ಕೊಟ್ಟವ್ರಲ್ವ, ಅದ್ರದ್ದು ಇದಕ್ಕೆ ಕೊಟ್ಟವ್ರೆ. ಸೊ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಂದು ಮನುಷ್ಯರ ಸೇವೆ ದೇವರ ಸೇವೆ. ಸೊ ಇದೆರಡು ಸಹ ಉಲ್ಟಾ ಆಗಿದೆ ಸ್ನೇಹಿತರೆ. ಸೊ ಆಗಿರ್ಬೇಕು ಇವರೇ. ಆ್ಯಂಡ್ ಇವೆರಡರ ಒಂದು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನವದೆಹಲಿಯಲ್ಲಿನೇ. ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎರಡರ ಒಂದು ಮುಖ್ಯ ಕಚೇರಿ ನವದೆಹಲಿಯಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಉಳಿದಂಥ ಆಪ್ಷನಲ್ಲಿ ಆಪ್ಷನ್ ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ, ನಾನಲ್ಲ ಆದರೆ ನೀವು. ಸೊ ಇದು ಸಮಾಜಕ್ಕೋಸ್ಕರ ಇರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.
ಸೇವೆಯ ಮೂಲಕ ಶಿಕ್ಷಣ ಅಂತಕ್ಕಂಥದ್ದು ಮೇಯ್ನಾಗಿ ಧ್ಯೇಯನ ನೋಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ನಾನೆಲ್ಲ ಆದರೆ ನೀವು ಅಂತಕ್ಕಂಥದ್ದು ಸಹ ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ BS2, BS3, BS4, BS6 ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದರೆ, ಸೊ BS ಮೀನ್ಸ್ ಭಾರತ್ ಸ್ಟೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. BS ಅಂತ ಹೇಳಿದ್ರೆ ಭಾರತ್ ಸ್ಟೇಜ್ 2nd, 3rd, 4th, 6th ಕೊಟ್ಟಿದ್ದಾರೆ. ಹೊರಸೂಸುವಿಕೆಯ ಮಾನದಂಡಗಳು, ಸ್ವದೇಶಿ ಕ್ಷಿಪಣಿಗಳು, ಜಿಯೋಸಿಂಕ್ರೋನಸ್ ಉಪಗ್ರಹಗಳು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವ್ರೆ. ಸೊ ಇಲ್ಲಿ 2001ರಲ್ಲಿ ಫಸ್ಟ್ ತರ್ತಾರೆ. ಇದು 2001ರಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಯಾವುದಕ್ಕೆ ಅಂತ ಹೇಳಿದ್ರೆ ಈ ಒಂದು ಏನು ವಾಯು ಮಾಲಿನ್ಯ ನಿಯಂತ್ರಣಕ್ಕೋಸ್ಕರ ತರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಏನು ಕಾರ್ಬನ್ ಮೊನಾಕ್ಸೈಡು ಇದೆಲ್ಲ ಬರುತ್ತೋ ಹೊಗೆ ಬಿಡ್ತಕ್ಕಂಥದ್ದು. ಸೊ ಅದರ ಒಂದು ನಿಯಂತ್ರಣಕ್ಕೋಸ್ಕರ ಜಾರಿಗೆ ಬಂದಂತಹ ಮಾನದಂಡಗಳು ಆಪ್ಷನ್ ಎ ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಸೊ ಒಂದು ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಬಗ್ಗೆನೇ. ಸೊ ರಾಜ್ಯ ಯಾವ ಒಂದು ಜಾಸ್ತಿ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾನು ನೋಡ್ತಾ ಹೋದಾಗ ಸೊ ಉತ್ತರ ಪ್ರದೇಶ ಏನಿದೆ ಒಟ್ಟು 8 ಸ್ಟೇಟ್ಸು ಪ್ಲಸ್ 1 ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಒಟ್ಟು 9 ಇದೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ನೋಡ್ತಾ ಹೋದಾಗ. ಸೊ ಅದೆಲ್ಲ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಈ ಒಂದು ಉತ್ತರಾಖಂಡ ಆಗಿರ್ಬೋದು, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ದೆಹಲಿ ಆಗಿರ್ಬೋದು, ಆ್ಯಂಡ್ ಬಿಹಾರ, ಜಾರ್ಖಂಡ್, ರಾಜಸ್ಥಾನ. ಸೊ ಈ ರೀತಿ ಒಟ್ಟು 9 ಜೊತೆ ತನ್ನ ಒಂದು ರಾಜ್ಯವನ್ನು ಗಡಿಪಾಡನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಆಗಿದೆ. ಇನ್ನು ಅಸ್ಸಾಂ ತೊಗೊಳ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ, ಅಸ್ಸಾಂ ಏನಿದೆಯೋ ಅಸ್ಸಾಮಲ್ಲಿ ಬಂದಾಗ 7 ಇದೆ. 7 ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಪಶ್ಚಿಮ ಬಂಗಾಳ. ಸೊ ಈ ರೀತಿ ಒಟ್ಟು 7 ಕಂಡು ಬರುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ 6 ಇರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಗೋವಾ ಬರುತ್ತೆ ಆ ಕಡೆ, ಅದಾದ ನಂತರ ತೆಲಂಗಾಣ ಬರುತ್ತೆ, ಆ್ಯಂಡ್ ಆಂಧ್ರ, ತಮಿಳ್ನಾಡು ಆ್ಯಂಡ್ ಕೇರಳ ಒಟ್ಟು 6 ಬರ್ತಕ್ಕಂಥದ್ದು. ಸೊ ಮಧ್ಯಪ್ರದೇಶ ನೋಡ್ತಾ ಹೋದಾಗ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಒಟ್ಟು 5 ಬರುತ್ತೆ. ಸೊ ಉತ್ತರ ಪ್ರದೇಶ 1, ಅದಾದ ನಂತರ ಛತ್ತೀಸ್ಗಢ ಬರುತ್ತೆ, ಅದಾದ ನಂತರ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಒಟ್ಟು 5. ಸೊ ಟೋಟಲಾಗಿ ಈ ರೀತಿ ಇದ್ದಾಗ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ವೈರಸ್ ಎನ್ನುವುದು ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಯಸ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ವೈರಸ್ ಅಂತ ತಗೊಂಡಾಗ ಸೊ ಅಲ್ಲಿ ಮೇಯ್ನಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಮಾತ್ರ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅಲ್ಲಿ ನ್ಯೂಕ್ಲಿಕ್ ಆಮ್ಲ ಪ್ಲಸ್ ಪ್ರೋಟೀನ್ ಅಂತ ಬರುತ್ತೆ. ಸೊ ಇಲ್ಲಿ ವೈರಸ್ ಅಂತಕ್ಕಂಥ ಒಂದು ಸಾಂಕ್ರಾಮಿಕ ಜೀವಿಯಾಗಿದ್ದು ಇದು ಪ್ರೋಟೀನ್ನಿಂದ ಸುತ್ತುವರೆದಿರ್ತಕ್ಕಂಥ ಒಂದು ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿರುತ್ತೆ. ಸೊ ಪ್ರೋಟೀನಿಂದ ಸುತ್ತುವರ್ಕೊಂಡಿದೆ, ಬಟ್ ವೈರಸ್ ಕಂಪ್ಲೀಟಾಗಿ ಪ್ರೋಟೀನ್ ಅಲ್ಲ. ಸೊ ಪ್ರೋಟೀನಿಂದ ಆವರಿಸಿಕೊಂಡಿರ್ತಕ್ಕಂಥ ನ್ಯೂಕ್ಲಿಕ್ ಆಮ್ಲದಿಂದ ಹೊಂದಿರತಕ್ಕಂಥದ್ದು ಈ ಒಂದು ವೈರಸ್ ಆಗಿರುತ್ತೆ. ಇದೊಂದು ಸಾಂಕ್ರಾಮಿಕ ಜೀವಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೈರಸ್ಸು ಸ್ವತಂತ್ರವಾಗಿ ಸಂತಾನೋತ್ಪತ್ತಿಯನ್ನು ಮಾಡುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಕೇಳಿದ್ದಾರೆ, ಸಂತಾನೋತ್ಪತ್ತಿಯನ್ನು ಮಾಡುವುದಿಲ್ಲ. ಇದು ಬೇರೆ ಒಂದು ಜೀವಿಗೆ ಸೋಂಕು ತಗುಲಿದಾಗ ಮಾತ್ರ ಈ ಒಂದು ವೈರಸ್ಸು ತನ್ನ ಒಂದು ಸಂತತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಪ್ಲಸ್ ಪ್ರೋಟೀನ್ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಅತಿ ಕೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ಗೋಚರ ಬೆಳಕಿನ ಕಿರಣಗಳು, ವಿಸಿಬಲ್ ಲೈಟ್ ರೇಸ್ ಅಂತ ಕೊಟ್ಟವ್ರೆ. ಫಸ್ಟ್ ಬರ್ತಕ್ಕಂಥದ್ದು ಸ್ನೇಹಿತರೆ ರೇಡಿಯೋ ತರಂಗ ಬರುತ್ತೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಮೈಕ್ರೋವೇವ್ಸ್ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಅತಿ ಕೆಂಪು, ಸೊ ಇದು ಕೊಟ್ಟಿದಲ್ಲ ಅತಿ ಕೆಂಪು ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ದೃಗ್ಗೋಚರ ಬೆಳಕು ಅಂತ ಹೇಳ್ತೀವಿ, ಕೊಟ್ಟಿಲ್ಲ ಅದು ದೃಗ್ಗೋಚರ ಬೆಳಕು. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಅಲ್ಟ್ರಾವೈಲೆಟ್ ಬರುತ್ತೆ. ಅಲ್ಟ್ರಾವೈಲೆಟು ನೇರಳಾತೀತ ಕಿರಣ. ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಎಕ್ಸ್ ಕಿರಣ. ಅದಾದ ನಂತರ ಗಾಮಾ. ಓಕೆ, ಸೊ ಗಾಮಾ ಬರುತ್ತೆ. ಸೊ ಈ ಒಂದು ರೇಂಜಲ್ಲಿ ನೋಡ್ತಾ ಹೋದಾಗ ಸೊ ರೇಡಿಯೋ ಕೊಟ್ಟಿಲ್ಲ, ಮೈಕ್ರೋವೇವ್ಸ್ ಕೊಟ್ಟಿಲ್ಲ, ಅತಿ ಕೆಂಪು ಕೊಟ್ಟಿದ್ದಾರೆ. ಸೊ ಇದು ಅತಿ ಉದ್ದವಾದ ತರಂಗಾಂತರವನ್ನು ಹೊಂದಿರತಕ್ಕಂಥದ್ದು. ಅತಿ ಕಡಿಮೆ ಅಂತ ಹೇಳಿದಾಗ ಅದು ಗಾಮಾ ಕಿರಣ ಆಗಿರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಂತ ಹೇಳಿದ್ರೆ ಆವರ್ತ ಕಮ್ಮಿ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅತಿ ಕಡಿಮೆ ಆವರ್ತವನ್ನು ಹೊಂದಿರತಕ್ಕಂಥದ್ದು ರೇಡಿಯೋ ತರಂಗಗಳು, ಅತಿ ಹೆಚ್ಚು ಆವರ್ತವನ್ನು ಹೊಂದಿರತಕ್ಕಂಥದ್ದು ಗಾಮಾ ಕಿರಣಗಳು. ಸೊ ಅರ್ಥ ಮಾಡ್ಕೊಳ್ಳಿ, ಉದ್ದವಾದ ತರಂಗಾಂತರ ಎಲ್ಲಿರುತ್ತೋ ಅಲ್ಲಿ ಆವರ್ತ ಕಮ್ಮಿ ಇರುತ್ತೆ, ಕಡಿಮೆ ತರಂಗಾಂತರ ಇದ್ದಾಗ ಅದರ ಆವರ್ತ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ.
ನೆಕ್ಸ್ಟ್ ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ವಿರೂಪಗೊಳ್ಳುತ್ತದೆ ಅಂತ ಕೊಟ್ಟಾರೆ. ನೋಡಿ, ಲೋಹವನ್ನು ಕಾಯಿಸಿದಾಗ ಅದು ಸಹ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ ಥರ್ಮಲ್ ಎಕ್ಸ್ಪೆನ್ಷನ್ ಅಂತ ಹೇಳ್ತೀವಿ. ಥರ್ಮಲ್ ಎಕ್ಸ್ಪೆನ್ಷನ್ ಅಂದರೆ ಲೋಹದ ಹಾಳೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ತ್ರಿಜ್ಯ, ರೇಡಿಯಸ್ ಅಂತ ಹೇಳ್ತೀವ, ರೇಡಿಯಸ್ ಮತ್ತು ವ್ಯಾಸ, ಡಯಾಮೀಟರ್ ಸಹ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ಹೋಲ್ ರಂಧ್ರ ಏನಿತ್ತು ಅದು ಸಹ ದೊಡ್ಡದಾಗುತ್ತದೆ. ಆಪ್ಷನ್ ಎ ದೊಡ್ಡದಾಗುತ್ತದೆ. ನೆಕ್ಸ್ಟು ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಅಂತ ಕೇಳಿದರೆ, ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, ಹಿತ್ತಾಳೆ ಅಂತಕ್ಕಂಥದ್ದು ತಾಮ್ರ ಪ್ಲಸ್ ಸತುವಿಂದ ಆಗ್ತಕ್ಕಂಥದ್ದು. ಸೊ ಕಬ್ಬಿಣ ಬರದೇ ಇಲ್ಲ ಸ್ನೇಹಿತರೆ, ಕಬ್ಬಿಣಕ್ಕೂ ಈ ಒಂದು ಹಿತ್ತಾಳೆಗೂ ಸಂಬಂಧನೇ ಇಲ್ಲ. ಸೊ ಕಬ್ಬಿಣ ಇಲ್ಲ ಅಂದರೆ ಅದು ಹಿತ್ತಾಳೆನೇ ಅಲ್ಲ. ಹಾಗಾಗಿ ಇಲ್ಲಿ ಇಷ್ಟೇ ಸಾಕು ನಮಗೆ, ತಾಮ್ರ ಪ್ಲಸ್ ಸತು ಬಂದು ಹಿತ್ತಾಳೆಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ತಾಮ್ರ ಪ್ಲಸ್ ತವರ ಅಂತ ಹೇಳಿದ್ರೆ ಕಂಚು ಬರುತ್ತೆ, ತಾಮ್ರ ಪ್ಲಸ್ ತವರಿಗೆ ಕಂಚು ಬರ್ತಕ್ಕಂಥದ್ದಾಗಿರುತ್ತೆ. ತಾಮ್ರ ಪ್ಲಸ್ ಸತು ಅಂತ ಹೇಳಿದಾಗಲಿ ಹಿತ್ತಾಳೆ ಬರುತ್ತೆ. ಸೊ ಅದ್ರ ಜೊತೆಗೆ ಮೆಟಲ್ ಬರುತ್ತೆ, ಒಂದು ಗ್ಲೆಂಡಿಂಗ್ ಮೆಟಲ್ ಅಂತ ಹೇಳ್ತೀವಿ. ಸೊ ಅದು ಸಹ ತಾಮ್ರ ಪ್ಲಸ್ ಸತುವಿಂದನೇ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಗಂಟೆ ಲೋಹ ಕೇಳ್ತಾರೆ, ಗಂಟೆ ಲೋಹ ಬಂದು ತಾಮ್ರ ಪ್ಲಸ್ ತವರ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಬೇಕಿಂಗ್ ಸೋಡಾ ಎಂದರೆ ಯಾವುದು? ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಬೈಕಾರ್ಬನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ, ಬೇಕಿಂಗ್ ಸೋಡಾ ಅಥವಾ ಅಡಿಕೆ ಸೋಡಾ ಅಂತ ಹೇಳ್ತೀವಿ, ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ, NaHCO3. ಸೋಡಿಯಂ ಬೈಕಾರ್ಬನೇಟ್ ಅಂತಕ್ಕಂಥದ್ದು ಈ ಒಂದು ಬೇಕಿಂಗ್ ಸೋಡಾ ಆಗಿರುತ್ತೆ. ಸೊ ಸೋಡಿಯಂ ಕಾರ್ಬನೇಟ್ ಅಂತ ಹೇಳಿದ್ರೆ, ಸೋಡಿಯಂ ಕಾರ್ಬನೇಟ್ ಬಂದು ಈ ಒಂದು ವಾಷಿಂಗ್ ಸೋಡಾದ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಸೋಡಿಯಂ ಸಲ್ಫೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಬೇರೆ ಬರ್ತಾ ಹೋಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಕಾಸ್ಟಿಕ್ ಸೋಡಾ ಬರುತ್ತೆ, ಇದು ಕಾಸ್ಟಿಕ್ ಸೋಡಾ. ಓಕೆ, ಸೊ ಹಾಗಿರುತ್ತೆ. ಸೊ ಹಾಗಿರಬೇಕಾದ್ರೆ ಸೊ ಆನ್ಸರ್ ಆಪ್ಷನ್ ಬಿ ಬೇಕಿಂಗ್ ಸೋಡಾ. ನೆಕ್ಸ್ಟು ಥಲೈಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ? ನೋಡಿ, ರಕ್ತ, ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡ ಅಂತ ಕೊಟ್ಟವ್ರೆ. ಥಲಸೇಮಿಯಾ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಬಂದು ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಆನುವಂಶಿಕ ರಕ್ತದ ಒಂದು ಕಾಯಿಲೆ ಆಗಿರುತ್ತೆ ಸ್ನೇಹಿತರೆ. ಸೊ ಹಿಮೋಗ್ಲೋಬಿನ್ ಪ್ಲಸ್ ರೆಡ್ ಬ್ಲಡ್ ಸೆಲ್ಸ್. ಸೊ ಆಗಿರ್ಬೇಕಾದ್ರೆ ಏನಾಗುತ್ತೆ, ಆಪ್ಷನ್ ಎ ರಕ್ತಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ನೆಕ್ಸ್ಟ್ ಟಾರ್ ಕೊಟ್ಟಿದ್ದ ನೋಡಿ, ಟಾರ್ ಎಂದರೆ ಯಾವುದು ಅಂತ ಕೊಟ್ಟರೆ, ಆಂಟಿವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಟಾರ್ ಅಂದರೆ ಅಂತ ಫಸ್ಟ್ ನೋಡ್ಬೇಕಾಗ್ತದೆ. ಟಾರ್ ಅಂತ ಹೇಳಿದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಬರುತ್ತೆ. ಸೊ ಟಾರ್ ಅಂತ ಹೇಳಿದ್ರೆ ಇಂಟರ್ನೆಟ್ಟಲ್ಲಿ ಗುರುತನ್ನು ರಹಸ್ಯವಾಗಿಡೋದಕ್ಕೋಸ್ಕರ, ಗೌಪ್ಯವಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೈಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಬ್ರೌಸರ್ ಆಗಿರುತ್ತೆ, ವೆಬ್ ಬ್ರೌಸರ್. ಸೊ ವೆರಿ ಇಂಪಾರ್ಟೆಂಟು ನೋಡಿ, ಇಲ್ಲಿ ವೆಬ್ ಬ್ರೌಸರ್ ಅಂತ ಹೇಳಿದಾಗ ಆನ್ಸರ್ ಆಪ್ಷನ್ ಸಿ ಆಯಿತು. ಸೊ ಆಂಟಿವೈರಸ್ ತಂತ್ರಾಂಶ ಆಗಿರ್ಬೋದು, VPN ಸೇವೆ, ಇದೆಲ್ಲ ಬ್ರೌಸರ್ ಅಲ್ಲ ಸ್ನೇಹಿತರೆ, ಹೌದಾ? ಸೊ ಇದೊಂದು ವೆಬ್ ಬ್ರೌಸರ್ ಅಂತ ಹೇಳಿದಾಗ ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲಿರ್ತಕ್ಕಂಥ ಒಂದು ವೆಬ್ ಬ್ರೌಸರ್ ಅಂತ ಹೇಳೋದು ಟಾರ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ, F3 ಕೊಟ್ಟಿದ್ರೆ, F3 ಏನಾಗುತ್ತೆ ಅಂದರೆ ಸರ್ಚ್ ಫಾರ್ ಎ ಫೋಲ್ಡರ್, ಅಂದರೆ ಫೈಲನ್ನು ಹುಡುಕ್ತಕ್ಕಂಥದ್ದು, ಫೈಲನ್ನು ಹುಡುಕ್ತಕ್ಕಂಥದ್ದು F3 ಆಗಿರುತ್ತೆ. F2 ಬಂದು ರೀನೇಮ್ ದ ಸೆಲೆಕ್ಟೆಡ್ ಐಟಮ್, ಅಂದರೆ ಆಯ್ಕೆ ಮಾಡಿರ್ತಕ್ಕಂಥ ಪುನರ್ನಾಮಕರಣ ಅಥವಾ ಮರು ಹೆಸರಿಸ್ತಕ್ಕಂಥದ್ದು F2 ಆಗಿರುತ್ತೆ. ಇನ್ನು F5 ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, F5 ಏನಾಗುತ್ತೆ, ರೀಫ್ರೆಶ್ ದ ಆ್ಯಕ್ಟಿವ್ ವಿಂಡೋ ಬರುತ್ತೆ. ರೀಫ್ರೆಶ್ ದ ಆ್ಯಕ್ಟಿವ್ ವಿಂಡೋ ಅಂತಂದರೆ ಸಕ್ರಿಯ ವಿಂಡೋನ ಮತ್ತೆ ರೀಫ್ರೆಶ್ ಮಾಡ್ತಕ್ಕಂಥದ್ದು F5 ಆಗಿರುತ್ತೆ. ಇನ್ನು F6 ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈ ಒಂದು ಡೆಸ್ಕ್ಟಾಪ್ನಲ್ಲಿ ಮಾಹಿತಿಗಳನ್ನ ಚಲಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಡೆಸ್ಕ್ಟಾಪ್ನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಅಥವಾ ಏನಿರುತ್ತೋ, ಸೊ ಅದನ್ನು ಮಾಹಿತಿನ ಚಲನೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು F6 ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 F2 ಅಂತಕ್ಕಂಥದ್ದು ರೀನೇಮ್ ದ ಫೈಲ್ ಆರ್ ಫೋಲ್ಡರ್ ಆಗಿರುತ್ತೆ.
ನೆಕ್ಸ್ಟ್ ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಕೊಟ್ಟವರ ಸ್ನೇಹಿತರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಯಾವುದು ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ, ಹೌದಾ. ಸೊ ಈ ಒಂದು ಬೆಳಕಿನ ಶಕ್ತಿ ಅಂತಂದರೆ ಸೌರಶಕ್ತಿ ಏನಿರುತ್ತೋ ಸೊ ಅದನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಸೌರಕೋಶ ಆಗಿರುತ್ತೆ, ಸೌರಕೋಶ ಬರುತ್ತೆ. ಇನ್ನು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು LED, ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಅದು ಸಹ ಅಷ್ಟೇ ಬರುತ್ತೆ, LED ಅಥವಾ ಬಲ್ಬ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಯಾಂತ್ರಿಕ ಶಕ್ತಿ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಜನರೇಟರ್ ಆಗಿರುತ್ತೆ. ಸೊ ಇದಕ್ಕೆ ಆಪೋಸಿಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಈ ಒಂದು ಮೋಟಾರ್ ಆಗಿರುತ್ತೆ. ಇದಕ್ಕೆ ಆಪೋಸಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮೋಟಾರ್. ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಮಾರ್ಸ್ ಗ್ರಹದ ಮೇಲೆ ನಾಸಾಗಳು ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನಂತ ಕೊಟ್ಟಿದ್ದಾರೆ. ಸೊ ಆಪ್ಟಿಮಸ್ 2024ಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸ್ತಕ್ಕಂಥ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಯಾವುದು ಅಂತ ಹೇಳಿದ್ರೆ ಅದು ಇಂಜಿನ್ಯೂಟಿ ಅಂತಕ್ಕಂಥದ್ದು ಆಗಿರುತ್ತೆ. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೇಳಿದ್ರೆ ಇದು ಅಷ್ಟೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತಕ್ಕಂಥದ್ದು ಆಗಿರುತ್ತೆ. ಪ್ರಜ್ಞಾನ್. ಸರ್ CV ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತ ಕೊಟ್ಟವ್ರೆ. DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಆಲ್ಮೋಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಇಲ್ಲಿ DNA ಮತ್ತು ರೈಬೋಸ್ ಇದೊಂದು ಬಯಾಲಜಿಗೆ ಸಂಬಂಧಪಟ್ಟಂಥದ್ದು, ಸಾಹಿತ್ಯ ಅಂತ ಹೇಳಿದಾಗ ಇದೊಂದು ಲಿಟ್ರೇಚರ್ಗೆ ಸಂಬಂಧಪಟ್ಟಂಥದ್ದು. ಬಟ್ ಸರ್ CV ರಾಮನ್ ಅವರು ಯಾವುದಕ್ಕೆ ಸಂಬಂಧಪಟ್ಟರು ಅಂತಂದರೆ ಫಿಸಿಕ್ಸ್ಗೆ ಸಂಬಂಧಪಟ್ಟರು. ಸೊ ಬೆಳಕಿನ ಥಿಯರಿ ಅಥವಾ ಏನು ಈ ಒಂದು ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ, ರಾಮನ್ ಪರಿಣಾಮ, ರಾಮನ್ ಎಫೆಕ್ಟು, ಸೊ ಬೆಳಕಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಅವರಿಗೆ ಈ ಒಂದು ಭೌತಶಾಸ್ತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಏಷ್ಯಾದಲ್ಲೇ ಆ್ಯಂಡ್ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸನ್ನು ಪಡ್ಕೊಂಡವರು CV ರಾಮನ್ ರವರು. ಯಾವಾಗ ಅಂತಂದರೆ 1930ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಳ್ತಾರೆ ಭೌತಶಾಸ್ತ್ರದಲ್ಲಿ ಸ್ನೇಹಿತರೆ. ಆ್ಯಂಡ್ ಇವರಿಗೆ 1954ರಲ್ಲಿ ಈ ಒಂದು ಭಾರತ ರತ್ನನೂ ಸಹ ಸಿಗ್ತಾ ಹೋಗುತ್ತೆ, ಭಾರತ ರತ್ನ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ, ವಿಜ್ಞಾನ ದಿನ. ಸೊ ಇದೊಂದು ನೆನಪಿಗೋಸ್ಕರ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಸಂವಿಧಾನದ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್. ಸೊ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಗುರುತ್ವಾಕರ್ಷಣ ಏನು ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವೋ, ಸೊ ಗ್ರಾವಿಟೇಷನ್ ಫೋರ್ಸು ಭೂಮಿಗೂ ಸಹ ಡಿಫ್ರೆನ್ಸ್ ಇದೆ. ಸೊ ಭೂಮಿಗಿಂತ ಗ್ರಾವಿಟೇಷನ್ ಫೋರ್ಸು ಯಾವುದಕ್ಕೆ ಚಂದ್ರಗೆ 1/6 ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಸೊ 6 ಭೂಮಿ ಅಂತ ಹೇಳಿದ್ರೆ ಚಂದ್ರಗೆ 1% ಗುರುತ್ವಾಕರ್ಷಣೆ ಇರ್ತಕ್ಕಂಥದ್ದು. ಬಟ್ ದ್ರವ್ಯರಾಶಿ ನೋಡ್ತಾ ಹೋದಾಗ ಭೂಮಿಗೆ ಏನಿರುತ್ತೋ ಚಂದ್ರನ ಮೇಲೂ ಸಹ ಅದೇ ಸೇಮ್ ದ್ರವ್ಯರಾಶಿ ಮಾಸ್ ಇರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಹಾಗೆಯೇ ಇರುತ್ತದೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೇಳಿದರೆ ಸೊ ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಸೊ ನೋಡಿ ಒಟ್ಟು 6 ರಾಜ್ಯಗಳು 6 ಸ್ಟೇಟ್ಗಳು ಈ ಒಂದು ರಾಜ್ಯ ವಿಧಾನ ಅಂತ ದ್ವಿಸದನವನ್ನು ಹೊಂದಿರತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಅದರಲ್ಲಿ ಯಾವುದ್ಯಾವುದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಬರುತ್ತೆ, ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ, ತೆಲಂಗಾಣ ಆ್ಯಂಡ್ ಉತ್ತರ ಪ್ರದೇಶ. ಸೊ ಈಗಿರಬೇಕಾದ್ರೆ ಸೊ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲ, ಬಿಹಾರ ಇಲ್ಲ, ಕರ್ನಾಟಕ ಸೊ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿದೆ, ಅದನಂತರ ಉತ್ತರ ಪ್ರದೇಶ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ, ಮಧ್ಯಪ್ರದೇಶ ಹೊಂದಿಲ್ಲ. ರಾಜ್ಯ ವಿಧಾನಸಭೆಯನ್ನು ಮಧ್ಯಪ್ರದೇಶ ಹೊಂದಿಲ್ಲ. ಸೊ ಆನ್ಸರ್ ಆಪ್ಷನ್ ಡಿ.
ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ನ್ಯಾಯಾಂಗ, ಹೌಸ್ ಆಫ್ ಪೀಪಲ್, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆ್ಯಂಡ್ ರಾಷ್ಟ್ರಪತಿ ಅಂತ ಕೊಟ್ಟವ್ರೆ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಸೊ ಇಲ್ಲಿ ಹೌಸ್ ಆಫ್ ದ ಪೀಪಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹೌಸ್ ಆಫ್ ದ ಪೀಪಲ್ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಈ ಒಂದು ಏನು ಲೋಕಸಭೆ ಅಥವಾ ಸಂಸತ್ತಿನ ಕೆಳಮನೆ ಅಥವಾ ಲೋಕಸಭೆ ಅಂತ ಏನು ಹೇಳ್ತೀವೋ, ಸೊ ಈ ಒಂದು ಲೋಕಸಭೆಗೆ ಮಂತ್ರಿಮಂಡಲ ಎಲ್ಲ ಸದಸ್ಯರು ಸಹ ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ತಗೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಸೊ ಇಲ್ಲಿ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಕೇಳಿದರೆ, ಅಂದರೆ 1947 ಏನು ನಮಗೆ ಇದು ಬಂತಂತ ಹೇಳ್ತೀವೋ, ಸೊ ಬಟ್ ಅದು ಆಚರಣೆ ತಗೊಳ್ತಾರೆ. ಆದರೆ ಸಮ್ಮತಿ ಸಿಕ್ಕಿದ್ದು ಯಾವಾಗ? ಜುಲೈ 1947, ಮೇ 1947, ಜೂನ್ 1947, ಆಗಸ್ಟ್ 1947 ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ, ಜುಲೈ 1947ರಲ್ಲಿ. ನೆಕ್ಸ್ಟು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ನೋಡಿ ಸ್ನೇಹಿತರೆ, ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ ಏನು ಇಟ್ಕೊಂಡಿದ್ರು, ಸೊ ಇದು ನಾವು 4ನೇ ಒಂದು ಭಾಗದಲ್ಲಿ ನೋಡ್ತೀವಿ, ಪಾರ್ಟ್ 4ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಒಟ್ಟು ಬರ್ತಕ್ಕಂಥದ್ದು 36ರಿಂದ 51ನೇ ಒಂದು ವಿಧಿಗಳೇನು ಬರ್ತೋ ಅದನ್ನ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ 15ರಿಂದ 15 ಅಂತ ಏನು ಕೊಟ್ಟಿದ್ರು, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ 12ರಿಂದ 35 ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದೆರಡೂ ಸಹ ಅದಕ್ಕೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು 52ರಿಂದ 60 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ, ಅದಾದ ಬೇರೆ ಬೇರೆ. ಬಟ್ ಮೇಯ್ನಾಗಿ ಇಲ್ಲಿ 36ರಿಂದ 51 ಏನಿದೆಯೋ ಇದು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಉಲ್ಲೇಖಗಳನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಈ ಒಂದು ವಿಧಿಗಳಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟು, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ನೋಡ್ತಾ ಹೋದಾಗ 132ನೇ ವಿಧಿ ಏನು ಕೊಟ್ಟಿದ್ದಾರೆ, ಸೊ 132ನೇ ವಿಧಿ ಏನು ಹೇಳುತ್ತೆ, ಕೆಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯಗಳಿಂದ ಬರುವಂಥ ಅಪೀಲುಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಅಪೀಲು ಅಧಿಕಾರ ವ್ಯಾಪ್ತಿ ಬಗ್ಗೆ ಕೊಡ್ತಕ್ಕಂಥದ್ದು. ಅಧಿಕಾರ ವ್ಯಾಪ್ತಿ ಆಗಿರುತ್ತೆ ಸ್ನೇಹಿತರೆ. ಅಧಿಕಾರ ವ್ಯಾಪ್ತಿ ಯಾವುದಕ್ಕಾಗುತ್ತೆ? ಈ ಒಂದು ಉಚ್ಚ ನ್ಯಾಯಾಲಯಗಳಿಂದ ಬರುವಂತಹ ಅಪೀಲುಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಅಪೀಲುಗಳ ಅಧಿಕಾರ ವ್ಯಾಪ್ತಿ ಬರ್ತಕ್ಕಂಥದ್ದು. ಇನ್ನು 143ನೇ ವಿಧಿ ಏನು ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯಗಳನ್ನೇ ಸಮಾಲೋಚಿಸುವ ರಾಷ್ಟ್ರಪತಿಯವರ ಅಧಿಕಾರ. ಅರ್ಥ ಮಾಡ್ಕೊಳ್ಳಿ, ಸರ್ವೋಚ್ಚ ನ್ಯಾಯಾಲಯದೊಡನೆ ಸಮಾಲೋಚಿಸುವಂಥ ರಾಷ್ಟ್ರಪತಿಯ ಅಧಿಕಾರ, ಅವ್ರ ಜೊತೆ ಸಮಾಲೋಚನೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ರಾಷ್ಟ್ರಪತಿ ಅಂತ ಹೇಳಿದ್ರೆ ಅಧ್ಯಕ್ಷರು ಅಂತ ಬರ್ತಾರೆ ಸ್ನೇಹಿತರೆ. ಇನ್ನು 136ನೇ ವಿಧಿ ಏನು ಹೇಳುತ್ತೆ, ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿ. 136, ಸೊ ಇಲ್ಲೂ ಅಷ್ಟೇ ವಿಶೇಷ ಅನುಮತಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು 131ನೇ ವಿಧಿ ಏನು ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರದ ವ್ಯಾಪ್ತಿಯನ್ನು ಕೊಡ್ತಕ್ಕಂಥದ್ದು ಆಗಿದೆ, ವ್ಯಾಪ್ತಿ. ಸೊ ಕ್ವಶನ್ ಏನಿದೆ ಇಲ್ಲಿ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರು ಮೀನ್ಸ್ ಇಲ್ಲಿ ರಾಷ್ಟ್ರಪತಿ ಆಗ್ತಾರೆ ಸ್ನೇಹಿತರೆ. ರಾಷ್ಟ್ರಪತಿ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂತ ಹೇಳಿದ್ರೆ, ಸೊ ಆನ್ಸರ್ ಆಪ್ಷನ್ ಬಿ 143ನೇ ವಿಧಿ. ನಾನು ಆಲ್ರೆಡಿ ಹೇಳಿದಾಗೆ ಸರ್ವೋಚ್ಚ ನ್ಯಾಯಾಲಯದ ಒಡನೆ ಸಮಾಲೋಚನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರಪತಿಯವರ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥದ್ದು 143ನೇ ವಿಧಿ ಆಗಿರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ಕೇಳಿದರೆ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇದು ಒಬ್ಬರು ತಗೊಳ್ತಕ್ಕಂಥ ಒಂದು ಡಿಸಿಷನ್ ಆಗಿರೋದಿಲ್ಲ. ಸೊ ಸಂಸತ್ತು ಕಂಪ್ಲೀಟಾಗಿ ಬರ್ತಾ ಹೋಗುತ್ತೆ. ಸಂಸತ್ತು ಅಂತ ಹೇಳಿದಾಗ ಅಲ್ಲಿ ರಾಷ್ಟ್ರಪತಿ ಬರ್ತಾರೆ, ರಾಷ್ಟ್ರಪತಿ ಅದರ ಜೊತೆಗೆ ಲೋಕಸಭೆ, ರಾಜ್ಯಸಭೆ ಬರ್ತಾರೆ, ಲೋಕಸಭೆ ಆ್ಯಂಡ್ ರಾಜ್ಯಸಭೆ. ಸೊ ಇಷ್ಟು ಸೇರಿ ಸಂಸತ್ ಅಂತ ಹೇಳ್ತೀವಿ. ಸೊ ಈ ಮೂರು ಸೇರಿ ಈ ಒಂದು ಗಡಿಯನ್ನು ಬದಲಾಯಿಸ್ತಕ್ಕಂಥ ಒಂದು ತೀರ್ಮಾನ ಅಥವಾ ಅಧಿಕಾರವನ್ನು ತಗೊಳ್ತಕ್ಕಂಥದ್ದು. ಸೊ ಏಕಾಏಕಿ ಒಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ. ನೆಕ್ಸ್ಟ್, ಸಂವಿಧಾನದ 371 ಏನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಸೊ ಇಲ್ಲಿ ನೋಡ್ತಾ ಹೋದಾಗ 371ನೇ ಏನೇ ವಿಧಿಯನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಫಸ್ಟ್ 371 ಬಂದು ಈ ಒಂದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅದೇ ರೀತಿ 371 ಬರುತ್ತೆ ಸ್ನೇಹಿತರೆ. ಬಂದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ 371 ಬರುತ್ತೆ. ಬಂದು ಮಣಿಪುರ.
ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅದಾದ ನಂತರ ನೋಡ್ತಾ ಹೋದರೆ ಡಿ ಬರುತ್ತೆ. ಡಿ ಬಂದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಇ ಬರುತ್ತೆ. ಸೊ ಈ ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಆ್ಯಂಡ್ ಎಫ್ ಬಂದು ಸಿಕ್ಕಿಂ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಇನ್ನೊಂದು ಬರುತ್ತೆ ಸ್ನೇಹಿತರೆ, ಎಫ್ ಆದಮೇಲೆ ಓಕೆ ಜಿ ಬರುತ್ತೆ. ಜಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತ ಅಂತ ಹೇಳಿದ್ರೆ ಮಿಜೋರಾಂ ಬರುತ್ತೆ, ಮಿಜೋರಾಂ. ಸೊ ಜಿ ಆದ ನಂತರ ಎಚ್ ಅರುಣಾಚಲ ಪ್ರದೇಶ ಬರುತ್ತೆ, ಎಚ್ ಅರುಣಾಚಲ ಪ್ರದೇಶ. ಸೊ ವೆರಿ ಇಂಪಾರ್ಟೆಂಟು 371 ಜೆ ಬರುತ್ತೆ ಸ್ನೇಹಿತರೆ. ಜೆ ಎಲ್ಲಿ ಬರುತ್ತೆ? ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಜಿ ಮಿಜೋರಾಂ ಬರುತ್ತೆ, ಜಿ ಮಿಜೋರಾಂ ಬರುತ್ತೆ. ಅದಾದ ನಂತರ ಈ ಒಂದು ಹೈ ಬಂದು ಗೋವಾ ಬರುತ್ತೆ. ಸೊ ತುಂಬ ಇದ್ದಾವೆ. ಸೊ ಅದರಲ್ಲಿ ಜೆ ತುಂಬ ಸಲ, ಯಾಕಂದರೆ ಅದು ರೀಸೆಂಟಾಗಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಅದನ್ನ ಕೇಳ್ತಾ ಹೋಗಿದ್ರು. ಎಲ್ಲ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ನಾಗಾಲ್ಯಾಂಡ್. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಲೇಖನ 22 ಆರ್ಟಿಕಲ್, ಲೇಖನ 19, ಲೇಖನ 21, ಲೇಖನ 22. ಓಕೆ 22 2 ಸಾರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ ಸೊ ಇಲ್ಲಿ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಆಪ್ಷನ್ ಸಿ ಲೇಖನ 21 ಆರ್ಟಿಕಲ್ 21 ಆಗಿರುತ್ತೆ. ನೆಕ್ಸ್ಟು ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂಥ ಒಂದು ತಿದ್ದುಪಡಿ ಯಾವುದು? ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ. ಇದೊಂದು ಕ್ವೆಶನ್ ನೋಡ್ತಾ ಹೋದರೆ 21ರಿಂದ 18ಕ್ಕೆ ಇಳಿಸ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ 61ನೇ ತಿದ್ದುಪಡಿ ಆಗಿರುತ್ತೆ. ತುಂಬ ಸಲ ಈ ಕ್ವೆಶನ್ ರಿಪೀಟ್ ಆಗಿರ್ತಕ್ಕಂಥದ್ದು. ಇನ್ನು 42 ಸಹ ಅಷ್ಟೇ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ಯಾವುದಂತ ಹೇಳಿದ್ರೆ ಅದನ್ನು ಸಂವಿಧಾನ 42 ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಾಗ ತುಂಬ ಬರುತ್ತೆ. ಏನಂತ ಹೇಳಿದ್ರೆ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪದಗಳು ಏನಿರ್ತೋ ಸೊ ಅದು ಅಲ್ಲ ನೋಡ್ತಾ ಹೋಗ್ತೀವಿ. ಈ ಒಂದು ಸಮಾಜವಾದಿ ಆಗಿರ್ಬೋದು, ಜಾತ್ಯತೀತ ಆಗಿರ್ಬೋದು, ಸಮಗ್ರತೆ ಅಂತಕ್ಕಂಥ ಪದಗಳು 3 ಸಹ ನಾವು ಈ ಒಂದು ತಿದ್ದುಪಡಿ 42ರಲ್ಲಿ ನೋಡ್ತಾ ಹೋಗ್ತೀವಿ. 1976ರಲ್ಲಿ ಆಗ್ತಕ್ಕಂಥದ್ದು ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ್ಯಂಡ್ ಅದರ ಜೊತೆಗೆ 44ನೇ ತಿದ್ದುಪಡಿ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಯಾಬಿನೆಟ್ ಅಂತಕ್ಕಂಥ ಒಂದು ಪದವನ್ನು ಸೇರಿಸ್ತಾ ಹೋಗ್ತಾರೆ. ಮತ್ತು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದಾಕ್ತಕ್ಕಂಥದ್ದು 44ನೇ ತಿದ್ದುಪಡಿ ಆಗಿರುತ್ತೆ. ಹಾಗೆ ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನಂತರ 72ನೇ ವಿಧಿ ಅಂತ ಹೇಳಿದ್ರೆ ಸೊ ಅದೊಂದು ತ್ರಿಪುರ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಒಂದು ಇದು ಬರುತ್ತೆ ಸ್ನೇಹಿತರೆ. ಸೊ 72ನೇ ತಿದ್ದುಪಡಿ. ಓಕೆ ಸೊ ಈ 3 ಅಷ್ಟೇ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಇಲ್ಲಿ ಆನ್ಸರ್ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. 61ನೇ ತಿದ್ದುಪಡಿ 21ರಿಂದ 18ಕ್ಕೆ ಇಳಿಸ್ತಕ್ಕಂಥ ಒಂದು ತಿದ್ದುಪಡಿ ಇದಾಗಿರುತ್ತೆ. ಸೊ ಇದಾಗ್ತಕ್ಕಂಥದ್ದು 1989ರಲ್ಲಿ. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಕೊಟ್ಟವರು ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರೂರವರು. ನೆಕ್ಸ್ಟ್ ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 243A, 243B, 243C, 243D. ಸೊ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ 243A ಬಂದು ಈ ಒಂದು ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗುತ್ತೆ, ಗ್ರಾಮ ಸಭೆ. 243B ಬಂದು ಪಂಚಾಯತ್ಗಳ ರಚನೆ. 243C ಬಂದು ಈ ಒಂದು ಪಂಚಾಯತ್ಗಳ ಅಂಗರಚನೆ ಆಗಿರುತ್ತೆ, ಪಂಚಾಯತ್ಗಳ ಅಂಗರಚನೆ. 243D ಬಂದು ಸ್ಥಾನಗಳ ಮೀಸಲಾತಿ. ಓಕೆ ಸೊ ಹೀಗಿರಬೇಕಾದ್ರೆ ಗ್ರಾಮ ಸಭೆಗೆ ಒದಗಿಸ್ತಕ್ಕಂಥದ್ದು ಆಪ್ಷನ್ ಎ 243A ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಸೊ ತುಂಬ ಕೇಳಿದರೆ ಸ್ನೇಹಿತರೆ ವಿಧಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದರೆ ವಿಧಿಗೆ ಸಂಬಂಧಪಟ್ಟಂತೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಸೊ ಆಲ್ರೆಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಲಾಸ್ಟ್ ಒಂದು ಕ್ವೆಶನ್ ಕೊಟ್ಟಾಗ. ಸೊ ಆನ್ಸರ್ ಕೊಟ್ಟೆ ನಾನು. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವುದಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂತ ಹೇಳಿದಾಗ ಸೊ ಅದು 131 ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವಿಧಿ 131 ಆಗಿರುತ್ತೆ. ಇನ್ನು 129 ಬಂದು ಸೊ ಅಭಿಲೇಖ ನ್ಯಾಯಾಲಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ್ಯಂಡ್ ಅದೇ ರೀತಿ 32 ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಕೆಲವು ಪ್ರಕರಣಗಳಲ್ಲಿ ಆಲ್ರೆಡಿ ಹೇಳಿದಾಗೆ ಉಚ್ಚ ನ್ಯಾಯಾಲಯದಿಂದ ಸೊ ಕೆಳಗಡೆ ಏನು ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಬಗ್ಗೆ ಅಧಿಕಾರ ವ್ಯಾಪ್ತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. 136 ಬಂದು ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿಯನ್ನು ಪಡ್ಕೊಳ್ತಕ್ಕಂಥದ್ದು ಈ ಒಂದು 136ನೇ ವಿಧಿ ಆಗಿರುತ್ತೆ. ಸೊ ಟೋಟಲಾಗಿ ಆನ್ಸರ್ ಆಪ್ಷನ್ ಎ ವಿಧಿ 131. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು?
ಲಾಲಾ ಹರ್ದಯಾಳ್, ರಾಶ್ ಬೆಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ವಿ ಡಿ ಸಾವರ್ಕರ್ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಕೇಳವ್ರೆ. 1919 ಈ ಒಂದು ರೌಲತ್ ಕಾಯ್ದೆ ಆಗ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಏಪ್ರಿಲ್ 13 ಅದು ಸಹ ಕೇಳ್ತಾರೆ ಡೇಟು. ಸೊ ಆವಾಗ ಈ ಒಂದು ರೌಲತ್ ಕಾಯ್ದೆ ಅಂತಕ್ಕಂಥದ್ದು ಶುರು ಆಗ್ತಕ್ಕಂಥದ್ದಾಗಿದೆ. ಸೊ ಇದನ್ನು ನಾವು ಕಪ್ಪು ಕಾಯ್ದೆ ಅಂತಲೂ ಸಹ ಕರಿತೀವಿ. ಕಪ್ಪು ಕಾಯ್ದೆ, ರೌಲತ್ ಕಾಯ್ದೆನ. ಸೊ ಆ ಒಂದು ಟೈಮಲ್ಲಿ ವೈಸ್ರಾಯ್ ಆಗಿದ್ದವರು ಯಾರಂತ ಹೇಳಿದ್ರೆ, ಸೊ ಆನ್ಸರ್ ಆಪ್ಷನ್ ಸಿ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಅಂತಕ್ಕಂಥವ್ರು ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳ ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತ ಕೇಳಿದರೆ, ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಎಲ್ಲ ಮೇನ್ ಅದರಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಿಕೆ ಕಾರಣವಾಯಿತು ಅಂತ ಕೊಟ್ಟವ್ರೆ. ಸೊ ಮೇನಾಗಿ 1905 ಬಂಗಾಳ ವಿಭಜನೆ ಏನಾಗುತ್ತೋ ಆ ಒಂದು ಟೈಮಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ ಸ್ವದೇಶಿ ಚಳುವಳಿ. ಸೊ ಏನಿದು ಸ್ವದೇಶಿ ಚಳುವಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ಸ್ವದೇಶಿ ಚಳುವಳಿ ಅಂದರೆ ನಮ್ಮ ದೇಶದ ವಸ್ತುಗಳಿಗೆ ನಾವೇ ತೆರಿಗೆನ ಕಟ್ತಕ್ಕಂಥದ್ದು. ಸೊ ಮತ್ತು ಅವರ ಒಂದು ವಸ್ತುಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಇದೇನು ಬರುತ್ತೋ ಸೊ ಆ ಒಂದು ಟೈಮಲ್ಲಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಒಂದು ಹೊರಹೊಮ್ಮಿಕೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ.